ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಹಾಗೆ ಎಲ್ರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಂದು ನಾವು ಸ್ಮಾರ್ಟ್ ಸೈನ್ಸ್ ಟಾಪಿಕ್ನ ಮುಂದುವರೆದ ಭಾಗ ನೋಡ್ತಾ ಬರಬೇಕಾಗುತ್ತೆ. ನಾವು ಕಳೆದ ಬಾರಿ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಭಾಗ ಒಂದನ್ನು ತಿಳಿಸ್ಕೊಟ್ಟಿದೆ. ಏನು ಭಾಗ ಒಂದರಲ್ಲಿ ಒಂದು ವೈರಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ವೈರಸ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಯಾವುದೆಲ್ಲ ವೈರಸ್ನಿಂದ ಹರಡುತ್ತವೆ ರೋಗಗಳು, ಅದಕ್ಕೆ ಕಾರಣ ಆಗುವಂತಹ ವೈರಸ್ ಯಾವುದು, ಮತ್ತು ಯಾವ ವೈರಸ್ ಯಾವ ಭಾಗಕ್ಕೆ ನಮಗೆ ಬಾಧಿಸುತ್ತದೆ ಅನ್ನೋ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಯಾವ ವೈರಸ್ಸು ಪ್ರಸಿದ್ಧವಾದಂತಹ ವೈರಸ್ಗಳು ಯಾವೆಲ್ಲ ದೇಶಗಳಲ್ಲಿ ಎಂತಹ ವೈರಸ್ ಉಗಮಗೊಳ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೆ. ನಂತರ ಪ್ರತಿಯೊಂದು ವೈರಸ್ಗೂ ಕಾರಣ ಆಗುವಂತಹ ವೈರಸ್ಗಳು ಯಾವುವು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಮತ್ತು ಅದಕ್ಕೆ ಸೂಕ್ತವಾದಂತಹ ಯಾವುದಾದ್ರೂ ಒಂದು ಔಷಧಗಳಿದ್ದರೆ ಔಷಧಗಳು ಯಾವುವು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಇನ್ನು ವೈರಸ್ಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಂತಲೇ ಹೇಳಿದ್ದೆ. ಮತ್ತು ಬೇರೆ ಬೇರೆ ರೀತಿ ಬಗ್ಗೆ ವೈರಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ಮೊದಲನೇ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಭಾಗ ಒಂದು ಟಾಪಿಕಲ್ಲಿ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಇಂದು ಭಾಗ ಟು ಅಂತ ಬಂದಾಗ ನಾವು ಸೂಕ್ಷ್ಮಾಣು ಜೀವಿಗಳಲ್ಲೇ ಇನ್ನೊಂದು ವಿಧವಾಗಿರುವಂತಹ ಬ್ಯಾಕ್ಟೀರಿಯಾಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಎಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸ್ಮಾರ್ಟ್ ಸೈನ್ಸ್ ಅಂತ ಬಂದಾಗ ನಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಎಕ್ಸಾಮ್ಗೂ ಅಪ್ ಟು ಕೆ ಎಸ್ ಇಂದ ಪಿ ಸಿ ವರೆಗೂ ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳಲ್ಲಿ ಅಥವಾ ವಿಜ್ಞಾನದ ವಿಷಯಗಳಲ್ಲಿ ಏನೆಲ್ಲ ಅಂಶಗಳನ್ನು ನೀವು ಕಡ್ಡಾಯವಾಗಿ ಓದಿರಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕ್ಲಾಸಸನ್ನು ನಾನು ಶುರು ಮಾಡ್ತಾ ಇರೋದು. ಸೊ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಇಲ್ಲ ಅಂದರೆ ಈ ಮೂಲಕ ಒಂದು ಚಾನಲ್ಗೆ ಜಾಯ್ನ್ ಆಗ್ತಾ ಬರ್ಬೋದು, ಅಥವಾ ಈ ರೀತಿ ನೀವು ಟೈಪ್ ಮಾಡಿದ್ದಲ್ಲಿ ನಿಮಗೆ ಆ ಚಾನಲ್ ಸಿಕ್ಬಿಡುತ್ತೆ ಸ್ನೇಹಿತರೆ. ಇಫ್ ಇನ್ ಕೇಸ್ ಚಾನಲ್ ದೊರೆತಿಲ್ಲ ಅಂದರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವ ಮೂಲಕ ತಿಳ್ಕೊಬೋದು. ನಂತರ ಹಾಗಾದರೆ ಇವತ್ತಿನ ಒಂದು ಸ್ಮಾರ್ಟ್ ಸೈನ್ಸ್ ಸೂಕ್ಷ್ಮಾಣು ಜೀವಿಗಳ ಭಾಗ 2 ಅನ್ನು ನೋಡ್ತಾ ಬರೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಇಂದಿನ ಒಂದು ಸೂಕ್ಷ್ಮಾಣು ಜೀವಿಗಳ ಭಾಗ 2 ಟಾಪಿಕಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿ ಆಗಿವೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಯಾವುದೇ ಥರ ನಾನು ಈಸಿ ಪ್ರಶ್ನೆಗಳನ್ನು ಇಲ್ಲಿ ಕೇಳೋದಿಲ್ಲ. ನೀವು ಯಾವತ್ತು ಕಷ್ಟ ರೂಪದಲ್ಲಿ ಪ್ರಶ್ನೆಗಳನ್ನು ಓದಿರ್ತೀರ, ಟಾಪಿಕನ್ನು ಡೆಪ್ತ್ ಲೆವೆಲಲ್ಲಿ ಓದಿರ್ತೀರ, ಆವಾಗ ನಿಮಗೆ ಎಲ್ಲ ಪರೀಕ್ಷೆಗಳಲ್ಲೂ ಸಹ ಎಂಥ ಪ್ರಶ್ನೆ ಕೇಳಿದ್ರು ಸಹ ಅವೆಲ್ಲ ಚಿಕ್ಕ ಚಿಕ್ಕ ಪ್ರಶ್ನೆಗಳ ಥರ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ. ನೀವು ಓದಬೇಕಾದ್ರೆ ಚಿಕ್ಕದು ಓದಿದಾಗ ಇಷ್ಟು ದೊಡ್ಡ ಪ್ರಶ್ನೆ ಕೇಳಿದಾಗ ನಿಮಗೆ ಕಷ್ಟ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ತಯಾರಿಯನ್ನು ನಡೆಸ್ತಾ ಬರಬೇಕು. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಸೊ ಬ್ಯಾಕ್ಟೀರಿಯಾಗಳನ್ನು ಮೊನಿರಾ ಸಾಮ್ರಾಜ್ಯದ ಅಡಿಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಅಂತ ಒಂದು ಆಪ್ಷನ್ ಇದೆ. ನಂತರ ಬ್ಯಾಕ್ಟೀರಿಯಾಗಳು ಪ್ರೊಕ್ಯಾರಿಯೋಟಿಕ್ ರೀತಿ ಕೋಶ ಕೇಂದ್ರವನ್ನು ಹೊಂದಿರುವ ಜೀವಿಗಳಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಈ ರೀತಿ ಪ್ರಶ್ನೆಗಳು ಕೇಳಿದಾಗ ಆಲ್ಮೋಸ್ಟ್ 80% ಸ್ಟೂಡೆಂಟ್ಸು ಉತ್ತರಗಳನ್ನು ತಪ್ಪಾಕೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸೋದಕ್ಕೆ ರೆಡಿಯಾಗಿರ್ಬೇಕು ಸ್ನೇಹಿತರು. ಬ್ಯಾಕ್ಟೀರಿಯಾ ಅಂತ ಬಂದಾಗ ನಾವು ಬ್ಯಾಕ್ಟೀರಿಯಾಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಈ ಬ್ಯಾಕ್ಟೀರಿಯಾ ಅಂತ ಬಂದಾಗ ಏನಿದು ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಉದಾಹರಣೆ ಆಗಿರುತ್ತೆ ಬ್ಯಾಕ್ಟೀರಿಯಾ ಅನ್ನೋದು. ಆ ಬ್ಯಾಕ್ಟೀರಿಯಾದಲ್ಲಿ ನಮಗೆ ಯಾವ ಸಾಮ್ರಾಜ್ಯದ ಅಡಿ ಇದು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ. ಏನು ಸಾಮ್ರಾಜ್ಯ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಬರ್ತವೆ. ಈ ಪ್ರಾಣಿ ಸಾಮ್ರಾಜ್ಯ ಅಂತ ನೀವೆಲ್ಲ ಓದಿರ್ತೀರ, ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ. ಜೀವಿ ಸಾಮ್ರಾಜ್ಯ ಈ ಟಾಪಿಕ್ ಬಂದು ತಿಳಿಸ್ತೀನಿ. ಜೀವಿಗಳ ಸಾಮ್ರಾಜ್ಯಗಳಂತಲೇ ಒಂದು ಟಾಪಿಕ್ ಬರುತ್ತೆ. ಬಟ್ ಇಲ್ಲೊಂದು ಪ್ರಶ್ನೆ ಇರೋದ್ರಿಂದ ನೀವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಬೇಕಾಗುತ್ತೆ ಜೀವಿ ಸಾಮ್ರಾಜ್ಯದ ಬಗ್ಗೆ. ಈ ಜೀವಿ ಸಾಮ್ರಾಜ್ಯದಲ್ಲಿ ನಾವು 5 ವಿಧಗಳನ್ನಾಗಿ ವಿಂಗಡಣೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಅದರಲ್ಲಿ ಒಂದು ಮೊನೇರಾ ಅಂತ ಬರುತ್ತೆ, ಒಂದು ಮೊನೇರಾ ಸಾಮ್ರಾಜ್ಯ ಅಂತ ಬರುತ್ತೆ. ಇನ್ನೊಂದು ಪ್ರೋಟಿಸ್ಟಾ ಸಾಮ್ರಾಜ್ಯ ಅಂತ ಒಂದು ಸಾಮ್ರಾಜ್ಯ ಇರುತ್ತೆ. ನಂತರ ಮೈಕೋಟ ಅನ್ನೋದು ಸಹ ಒಂದು ಸಾಮ್ರಾಜ್ಯಕ್ಕೆ ಉದಾಹರಣೆ ಆಗುತ್ತೆ. ನಂತರ ಸಸ್ಯ ಸಾಮ್ರಾಜ್ಯ ಮತ್ತು ನಮ್ಗೆ ಗೊತ್ತಿರೋ ಹಾಗೆ ಪ್ರಾಣಿ ಸಾಮ್ರಾಜ್ಯ. ಇಷ್ಟು ಸಹ 5 ಭಾಗಗಳನ್ನಾಗಿ ನಾವು ಜೀವಿ ಸಾಮ್ರಾಜ್ಯವನ್ನು ಡಿವೈಡ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಇದರಲ್ಲಿ ನಮಗೆ ಕೆಲವೊಂದು ಅಂಶಗಳು ಇವುಗಳಲ್ಲಿ ಡಿವೈಡ್ ಮಾಡ್ತಾ ಬರ್ತಾರೆ. ನಮಗೆ ಮೊನೇರಾ ಅಂತ ಬಂದಾಗ ಈ ಮೊನೇರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲವೂ ಒಳಗೊಂಡಿರ್ತವೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ನೀಲಿ ಹಸಿರು ಪಾಚಿಗಳು, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಕಳೆದ ಬಾರಿ ನೀಲಿ ಹಸಿರು ಪಾಚಿಗಳು ಅಂದರೆ ಏನು ಅಂತ. ಈ ನೀಲಿ ಹಸಿರು ಪಾಚಿಗಳು ಬಂದು ಮೊನೇರಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ನಂತರ ಇದಕ್ಕೆ ಸೇರಿಸಿದಂತೆ ಬ್ಯಾಕ್ಟೀರಿಯಾ, ಇವತ್ತಿನ ಟಾಪಿಕ್ ಏನಿದೆ ಬ್ಯಾಕ್ಟೀರಿಯಾನೂ ಸಹ ಅಷ್ಟೇ ಮೊನೇರಾ ಸಾಮ್ರಾಜ್ಯಕ್ಕೆ ಉದಾಹರಣೆ ಆಗಿರುತ್ತೆ. ಇನ್ನೊಂದು ಮೈಕೋಪ್ಲಾಸ್ಮಾದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದೆ. ಈ ಮೈಕೋಪ್ಲಾಸ್ಮಾನು ಅಷ್ಟೇ ಮೊನೇರಾ ಸಾಮ್ರಾಜ್ಯಕ್ಕೆ ಸೇರಿರುವಂತಹ ಒಂದು ಅಂಶ ಆಗಿರ್ತದೆ, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾದರೆ ಇವು 3 ಸಹ ಮೊನೇರಾ ಸಾಮ್ರಾಜ್ಯಕ್ಕೆ ಸೇರಿದ್ದು. ಇನ್ನು ಪ್ರೊಟಿಸ್ಟಾ ಅಂತ ಇದೆ. ಈ ಪ್ರೊಟಿಸ್ಟಾ ಅಂತ ಬಂದಾಗ ಇದರಲ್ಲಿ ತುಂಬ ಬರೋದು ಏಕಕೋಶ ಜೀವಿಗಳು, ತುಂಬಾ ಇಂಪಾರ್ಟೆಂಟು. ಏಕಕೋಶೀಯ ಜೀವಿಗಳು ಬರೋದು ನಮಗೆ ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲಿ. ನಂತರ ಪ್ರೋಟೋಜೋವಾಗಳು ಅಂತ ಬರ್ತವೆ.
ಈ ಪ್ರೋಟೋಜೋವಗಳು ಅಂತ ಬಂದಾಗ ಈ ಪ್ರೋಟೋಜೋವಗಳನ್ನು ಸಹ ಅಷ್ಟೇ ಸ್ನೇಹಿತರೆ ಪ್ರೊಟಿಸ್ಟಾ ಇದರಲ್ಲಿ ಬರುವಂತಹ ಸಾಮ್ರಾಜ್ಯಕ್ಕೆ ಸೇರಿದಂತಹ ಅಂಶಗಳಾಗಿರ್ತವೆ. ನೆನಪಿಟ್ಕೋಬೇಕು. ಇದನ್ನು ಆದಿಜೀವಿಗಳಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲೇ ಪ್ರೋಟೋಜೋವಗಳಂತ ನೀವು ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಇನ್ನು ಮೈಕೂಟ ಸಾಮ್ರಾಜ್ಯಕ್ಕೆ ಸೇರಿದಂತೆ ನಮಗೆ ಇಲ್ಲಿ ಶಿಲೀಂಧ್ರಗಳು ಫಂಗಸ್ ಅಂತ ಏನು ಕರಿತೀವಿ, ಶಿಲೀಂಧ್ರಗಳು ಮೈಕೂಟಕ್ಕೆ ಸೇರಿರುತ್ತೆ. ಇನ್ನು ನಮಗೆ ಸಸ್ಯ ಸಾಮ್ರಾಜ್ಯ ಅಂತ ಬಂದಾಗ ಎಲ್ರಿಗೂ ಗೊತ್ತು, ಒಂದು ವಾಹಕ ರಹಿತ ಅಂಗಾಂಶ ಅಂತ ಬರುತ್ತೆ ಮತ್ತು ವಾಹಕ ಸಹಿತ ಅಂಗಾಂಶ ಅಂತ ಬರ್ತವೆ. ಅದರಲ್ಲಿ ಎಸ್ಪೆಷಲಿ ನಮಗೆ ಶೈವಲಗಳು ಇಂಪಾರ್ಟೆಂಟು. ಶೈವಲಗಳು ನಮಗೆ ಸಸ್ಯ ಸಾಮ್ರಾಜ್ಯದಲ್ಲಿ ಬರುವಂತಹ ಶೈವಲಗಳಾಗಿರ್ತವೆ. ಈ ಶೈವಲಗಳಲ್ಲಿ ನಮಗೆ ಡಿಫ್ರೆಂಟ್ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಟಾಪಿಕ್ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇನ್ನು ಪ್ರಾಣಿ ಸಾಮ್ರಾಜ್ಯ ಅಂತ ಬಂದಾಗ ಕಶೇರುಕಗಳಂತೆಲ್ಲ ಬರ್ತವೆ. ಏನು ಚಪ್ಪಟೆ ಹುಳುಗಳು, ದುಂಡು ಹುಳುಗಳು, ವಲಯವಂತುಗಳು, ಅವೆಲ್ಲ ಟಾಪಿಕ್ಕು ಪ್ರಾಣಿ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ ಬಂದಾಗ ತಿಳಿಸ್ಕೊಡ್ತೀನಿ. ಎಕ್ಸಾಮ್ ದೃಷ್ಟಿಯಿಂದ ಇವು ಮೂರು ಇಂಪಾರ್ಟೆಂಟ್. ನಮಗೆ ಎಕ್ಸಾಮಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾರೆ. 1 2 3 4 ಅಂತ ಕೊಟ್ಬಿಟ್ಟು ಈ ಕಡೆ ನಿಮಗೆ ABCD ಅಂತ ಕೊಟ್ಬಿಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತೀನಿ. ಈ ಕಡೆ ಬ್ಯಾಕ್ಟೀರಿಯಾ ಅಥವಾ ಮೈಕೋಪ್ಲಾಸ್ಮಾ ಹಸಿರು ಪಾಚಿಗಳು ಕೊಟ್ಟು, ಶಿಲೀಂಧ್ರ ಅಂತ ಕೊಟ್ಬಿಟ್ಟು, ಪ್ರೋಟೋಜೋವಾ ಅಥವಾ ಏಕಕೋಶ ಜೀವಿಗಳು ಕೊಟ್ಬಿಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಮಾಡೋದಕ್ಕೆ ನಿಮಗೆ ಕೇಳ್ತಾರೆ. ಸೊ ಈ ರೀತಿ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾದರೆ ನಮಗೆ ಇವತ್ತಿನ ಟಾಪಿಕ್ ಯಾವುದು? ಬ್ಯಾಕ್ಟೀರಿಯಾ. ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಮೊನೇರಾ ಸಾಮ್ರಾಜ್ಯಕ್ಕೆ ಸೇರಿರೋದು ಒಂದು ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಇಷ್ಟು ಮಾಹಿತಿನ ನೀವು ಬ್ಯಾಕ್ಟೀರಿಯಾ ಅಂತ ಬಂದಾಗ, ಸಾಮ್ರಾಜ್ಯ ವಿಂಗಡಣೆ ಅಂತ ಬಂದಾಗ, ಜೀವಿಗಳ ಸಾಮ್ರಾಜ್ಯಗಳು, ಲಿವಿಂಗ್ ಕಿಂಗ್ಡಮ್ ಅಂತ ಕರಿತೀವಿ, ಆ ಟಾಪಿಕ್ ಬರುತ್ತೆ, ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ. ಇಷ್ಟು ಮಾಹಿತಿನ ನೀವು ಸದ್ಯಕ್ಕೆ ತಿಳ್ಕೊಂಡಿದ್ರೆ ಸಾಕು. ಹಾಗಾದರೆ ನಮಗೆ ಬ್ಯಾಕ್ಟೀರಿಯಾಗಳು ಪ್ರೋಕ್ಯಾರಿಯೇಟ ಅಥವಾ ಯೂಕ್ಯಾರಿಯೇಟ ಅಂತ ಬರುತ್ತೆ. ನಮಗೆ ನೋಡಿ, ಈ ಪ್ರೋಕ್ಯಾರಿಯೇಟ್ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು. ಎಕ್ಸಾಮ್ ದೃಷ್ಟಿಯಿಂದ ಇವು ಇಂಪಾರ್ಟೆಂಟ್. ಮುಂದಿನ ಒಂದು ಕ್ವಶನ್ಗಳಲ್ಲಿ ನಾನು ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ಸೈನ್ಸ್ ಮುಗಿಯೋವರೆಗೂ, ಯೂಕ್ಯಾರಿಯೇಟ್ ಅಂತ. ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೇಕು. ಪ್ರೋಕ್ಯಾರಿಯೇಟ್ಗಳಂದರೆ ಇವು ನಿರ್ದಿಷ್ಟ ಕೋಶವನ್ನು, ಒಂದು ನಿರ್ದಿಷ್ಟ ಕೋಶ ಕೇಂದ್ರ, ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸನ್ನು ಕಂಡುಹಿಡಿದವನು ಯಾರು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಒಂದು ನಿರ್ದಿಷ್ಟ ಕೋಶ ಕೇಂದ್ರವಿಲ್ಲದ ಕಾರಣ, ನಮಗೆ ಈ ಒಂದು ಬ್ಯಾಕ್ಟೀರಿಯಾಗಳಲ್ಲಿ ಒಂದು ನಿರ್ದಿಷ್ಟ ಕೋಶ ಕೇಂದ್ರವಿಲ್ಲದ ಕಾರಣ ಇವುಗಳನ್ನು ನಾವು ಪ್ರೋಕ್ಯಾರಿಯೋಟಿಕ್ ಸಾಮ್ರಾಜ್ಯಕ್ಕೆ ಸೇರಿರ್ತೀವಿ. ಯಾಕಂದರೆ ಬ್ಯಾಕ್ಟೀರಿಯಾದಲ್ಲಿ ಯಾವುದೇ ಥರ ಕೋಶ ಕೇಂದ್ರ, ಒಂದು ನಿರ್ದಿಷ್ಟವಾದ ಕೋಶ ಕೇಂದ್ರ ಇರೋದಿಲ್ಲ. ಹಾಗಾಗಿ ಇವು ಪ್ರೋಕ್ಯಾರಿಯೇಟ್ ಅಂತ ಕರಿತೀವಿ. ಅದಕ್ಕೆ ಡೆಡ್ ಆಪೋಸಿಟ್ ಯೂಕ್ಯಾರಿಯೇಟ್, ಒಂದು ನಿರ್ದಿಷ್ಟ ಕೋಶ ಕೇಂದ್ರವನ್ನು ಇದು ಒಳಗೊಂಡಿರ್ತದೆ. ಅದಕ್ಕೆ ಆಪೋಸಿಟ್ ಯೂಕ್ಯಾರಿಯೇಟ್ಗಳಾಗಿರ್ತವೆ. ಹಾಗಾದರೆ ಪ್ರೋಕ್ಯಾರಿಯೇಟ್ಗಳಿಗೆ ಉದಾಹರಣೆಗಳು ಯಾವುದು, ಯೂಕ್ಯಾರಿಯೇಟ್ಗಳಿಗೆ ಉದಾಹರಣೆಗಳು ಯಾವುದು ಅಂತ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಫಾರ್ ಎಕ್ಸಾಂಪಲ್ ನಮಗೆ ಈಗ ತೊಗೊಂಡಿದ್ದೀವಿ, ಈಗ ಒಂದು ಬ್ಯಾಕ್ಟೀರಿಯಾ ಅಂತ ಬಂತು. ಈ ಬ್ಯಾಕ್ಟೀರಿಯಾ ಅಂತ ಬಂದಾಗ ಇದರಲ್ಲಿ ಎರಡು ಬರ್ತವೆ. ಒಂದು ಬ್ಯಾಕ್ಟೀರಿಯಾ ಒಂದು, ಇದು ಪ್ರೋಕ್ಯಾರಿಯೇಟಿಗೆ ಉದಾಹರಣೆ ಆಗಿದೆ. ಇನ್ನೊಂದು ಅರ್ಚಯ ಅಂತ ಒಂದು ಬರುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಯಾವತ್ತೂ ಪ್ರಶ್ನೆ ಆಗಿಲ್ಲ, ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಪಕ್ಕಾ ಪ್ರಶ್ನೆ ಆಗುತ್ತೆ. ಅರ್ಚಯ ಅನ್ನೋದು ಮತ್ತು ಬ್ಯಾಕ್ಟೀರಿಯಾ ಅನ್ನೋದು ಎರಡು ಸಹ ಪ್ರೋಕ್ಯಾರಿಯೇಟ್ಗಳಿಗೆ ಉದಾಹರಣೆ. ಯಾಕೆಂದರೆ ಇವು ನಿರ್ದಿಷ್ಟವಾದ ಕೋಶ ಕೇಂದ್ರವಿಲ್ಲದ ಕಾರಣ ಇವುಗಳನ್ನು ಪ್ರೋಕ್ಯಾರಿಯೇಟ್ ಗುಂಪುಗಳಿಗೆ ಸೇರಿಸಲಾಗಿದೆ ಅಥವಾ ಇವುಗಳ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಇನ್ನು ಯೂಕ್ಯಾರಿಯೋಟಿಕ್ ಅಂದರೆ ಯಾವುದು? ಇವು ಒಂದು ನಿರ್ದಿಷ್ಟ ಕೋಶ ಕೇಂದ್ರ ಒಳಗೊಂಡಿರುತ್ತೆ. ನಿರ್ದಿಷ್ಟ ಕೋಶ ಕೇಂದ್ರ ಯಾವುದು? ಮನುಷ್ಯ ಅಂದರೆ ಯಾರು? ಅನಿಮಲ್, ಹ್ಯೂಮನ್ ಅಂತ ಕರಿತೀವಲ್ಲ, ಹ್ಯೂಮನ್ ಒಂದು ನಿರ್ದಿಷ್ಟ ಕೋಶ ಕೇಂದ್ರ ಒಳಗೊಂಡಿದೆ. ಸೊ ಯೂಕ್ಯಾರಿಯೇಟ್ಗೆ ಉದಾಹರಣೆಗಳಾಗಿರ್ತವೆ. ನಂತರ ಸಸ್ಯಗಳಿಗೂ ಸಹ ನಿರ್ದಿಷ್ಟ ಇರುತ್ತೆ. ಪ್ಲಾಂಟ್ಸಲ್ಲಿ ಯಾವ? ಟ್ರೀಸು, ಫ್ಲವರ್ಸು, ಗ್ರಾಸಸ್ಸು. ಮತ್ತು ಹ್ಯೂಮನ್ ಅಂತ ಬಂದಾಗ ನಮಗೆ ಡಾಗ್ಸು, ಕ್ಯಾಟ್ಸು ಎಕ್ಸೆಟ್ರಾ. ಅನಿಮಲ್ ಅಂತ ಬಂದಾಗ ಹ್ಯೂಮನ್ನು, ಡಾಗ್ಸು, ಕ್ಯಾಟ್ ಎಕ್ಸೆಟ್ರಾ ಅವೆಲ್ಲ ಬರ್ತವೆ. ಅದ್ರದ್ದು ಉದಾಹರಣೆಗಳಾಗಿರ್ತವೆ. ನಂತರ ಫಂಗಾಯ್, ಇದು ಇಂಪಾರ್ಟೆಂಟ್ ನೋಡಿ. ಶಿಲೀಂಧ್ರ ಬಂದು ಯೂಕ್ಯಾರಿಯೇಟ್ಗೆ ಸಂಬಂಧಪಟ್ಟಿದ್ದು. ಏನು ನಮಗೆ ಶಿಲೀಂಧ್ರಗಳಲ್ಲಿ ಏನು ಬರ್ತಾವಪ್ಪ? ಅಣಬೆ, ಏನು ಈಸ್ಟ್ ಅಂತ ಬರುತ್ತೆ. ಮತ್ತು ಮಶ್ರೂಮ್ಸ್ ಅಂತೆಲ್ಲ ಬರ್ತವೆ. ಮತ್ತು ಮೋಲ್ಡ್ಸ್ ಅಂತ ಬರ್ತವೆ. ಎಲ್ಲನೂ ಸಹ ಫಂಗೈಗಳಿಗೆ ಉದಾಹರಣೆಗಳು. ಇವೆಲ್ಲ ಯೂಕ್ಯಾರಿಯೋಟಿಕ್ಗೆ ಉದಾಹರಣೆಗಳಾಗಿರ್ತವೆ. ತುಂಬಾ ಇಂಪಾರ್ಟೆಂಟು, ನೆನಪಿಟ್ಕೋಬೇಕು. ಇನ್ನು ಪ್ರೊಟಿಸ್ಟಾದ ಬಗ್ಗೆ ನಿಮಗೆ ಮೇಲೆ ಮಾಹಿತಿ ಕೊಟ್ಟೆ. ಪ್ರೊಟಿಸ್ಟಾ ಅಂತ ಬಂದಾಗ ಇದರಲ್ಲಿ ಈ ಅಮೀಬಾ ಆಗಿರ್ಬೋದು. ಈ ಪ್ರೊಟಿಸ್ಟಾದಲ್ಲಿ ಯಾವೆಲ್ಲ ಬರ್ತಾವೆ ಅನ್ನೋದು ಇಂಪಾರ್ಟೆಂಟು ನೋಡಿ ಎಕ್ಸಾಮ್ ದೃಷ್ಟಿಯಿಂದ. ಅಮೀಬಾ ಇಂಪಾರ್ಟೆಂಟು. ಮತ್ತು ಅಲ್ಗೆ, ಶೈವಲಗಳಂತ ಏನು ಕರಿತೀವಿ, ಇದು ಇಂಪಾರ್ಟೆಂಟು. ನಂತರ ಪ್ಯಾರಾಮೀಸಿಯಾ ತುಂಬಾ ಇಂಪಾರ್ಟೆಂಟು. ಪ್ಯಾರಾಮೀಸಿಯಾ ಇವೆಲ್ಲನೂ ಸಹ ಪ್ರೊಟಿಸ್ಟಾ ಗುಂಪುಗಳಿಗೆ ಸೇರಿರುವಂಥ ಅಂಶಗಳು. ಎಕ್ಸಾಮಲ್ಲಿ ಕೇಳ್ತಾನೆ, ಅಮೀಬಾವು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ತಾನೆ. ಪ್ರೊಟಿಸ್ಟಾ ನಾನು ಯೂಶಲಿ ಒಂದು ಬೇಸಿಕ್ ಲೆವೆಲ್ ಕ್ವಿಜ್ ಟೆಲಿಗ್ರಾಮಲ್ಲಿ ಏನಾಗ್ತೀನಿ ಮತ್ತು ನೆಕ್ಸ್ಟ್ ಲೆವೆಲ್ ಕ್ವಿಜ್ ಏನಾಗ್ತೀನಿ, ಇಂಥ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾ ಇರ್ತೀನಿ. ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಇವು ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿಯೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ಅಮೀಬಾ ಅಂತ ಬಂದಾಗ ಯಾವುದಕ್ಕೆ? ಪ್ರೊಟಿಸ್ಟಾ, ಶೈವಲ ಪ್ರೊಟಿಸ್ಟಾ, ಪ್ಯಾರಾಮೀಸಿಯಾ ಪ್ರೊಟಿಸ್ಟಾ. ಈ ಥರ ಒಂದು 3 ಸಲ ಓದ್ಕೊಂಡ್ಬಿಟ್ರೆ ನಿಮಗೆ ಹಾಗೆ ನೆನಪಲ್ಲಿ ಉಳಿದ್ಬಿಡುತ್ತೆ ಸ್ನೇಹಿತರೆ. ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳು. ಯಾಕಂದರೆ ಸಿಂಗಲಾಗಿ ಓದಬಾರ್ದು, ಈ ರೀತಿಯೇ ನೀವು ಟ್ರಿಕ್ಕಿಯಾಗಿ ಓದ್ಕೊಳ್ತಾ ಬರಬೇಕು. ಆಗಿದ್ದಲ್ಲಿ ಮಾತ್ರ ಸೈನ್ಸಲ್ಲಿ ನಮಗೆ ಮಾರ್ಕು ಸಿಗ್ತಾ ಬರ್ತವೆ, ಇಲ್ಲಾಂದರೆ ಕಷ್ಟ. ಓಕೆ, ನಂತರ ಬ್ಯಾಕ್ಟೀರಿಯಾ ಅಂತೆಲ್ಲ ಓದಿದ್ರಿ. ಈ ಬ್ಯಾಕ್ಟೀರಿಯಾದ ಬಗ್ಗೆ ಇನ್ನೂ ಯಾವೆಲ್ಲ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಬ್ಯಾಕ್ಟೀರಿಯಾ ಅಂತ ಬಂದಾಗ ಇಲ್ಲಿ ಒಂದು ವಿಬ್ರಿಯೋ ಎಂಬ ಪದ ಬರುತ್ತೆ. ಬ್ಯಾಕ್ಟೀರಿಯಾದಲ್ಲಿ ವಿಬ್ರಿಯೋ ಎಂಬ ಪದ ಬರುತ್ತೆ. ಇದನ್ನು ತಿಳ್ಕೊಂಡಿರಬೇಕು.
ಏನಿದು ವಿಬ್ರಿಯೋ ಅಂದರೆ ಅರ್ಧ ಚಂದ್ರಾಕೃತಿಯ ಬ್ಯಾಕ್ಟೀರಿಯಾವನ್ನು ನಾವು ವಿಬ್ರಿಯೋ ಅಂತ ಕರಿತೀವಿ. ಸಿಂಪಲ್, ಅರ್ಧ ಚಂದ್ರಾಕೃತಿಯ ಬ್ಯಾಕ್ಟೀರಿಯಾವನ್ನು ವಿಬ್ರಿಯೋ ಅಂತ ಕರಿತೀವಿ. ನಂತರ ಸುರುಳಿ ಆಕಾರದ ಬ್ಯಾಕ್ಟೀರಿಯಾಗಳನ್ನು ನಾವು ಸ್ಪೈರಲೆ ಅಂತ ಕರಿತೀವಿ. ನೆನಪಲ್ಲಿಟ್ಕೋಬೇಕು, ಇದನ್ನು ಇಂಗ್ಲೀಷಲ್ಲೇ ಬರೆದಿಟ್ಕೊಳ್ಳಿ, ಸ್ಪೈರಿಲೆ. ಓಕೆ, ಇದು ಏನು ಸುರುಳಿ ಆಕಾರ, ಸಿಂಪಲ್ ಎಸ್ ಇದೆ ನೋಡಿ, ಸುರುಳಿ ಆಕಾರ ಅಂತ ನೀವು ನೆನಪಲ್ಲಿಟ್ಕೊಂಡಿರ್ಬೇಕು. ಸುರುಳಿ ಆಕಾರದ ಬ್ಯಾಕ್ಟೀರಿಯಾಗಳನ್ನು ನಾವು ಸ್ಪೈರಿಲೆ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ವಿಬ್ರಿಯೋ ಅಂದರೆ ಏನು, ಅರ್ಧ ಚಂದ್ರಾಕೃತಿ ಹೊಂದಿರುವಂತಹ ಬ್ಯಾಕ್ಟೀರಿಯಾಗಳನ್ನು ವಿಬ್ರಿಯೋ ಅಂತ ಕರಿತೀವಿ. ಇನ್ನು ಬ್ಯಾಕ್ಟೀರಿಯಾಗಳ ಗಾತ್ರ ಹೇಗೆ ವೈರಸ್ಗಳ ಗಾತ್ರ ಓದಿದ್ರೋ ಅದೇ ರೀತಿ ಬ್ಯಾಕ್ಟೀರಿಯಾಗಳ ಗಾತ್ರ 0.2 to 1.0 ಮೈಕ್ರಾನ್. ಯಾವುದರಿಂದ ಅಳಿತಾರೆ ಸೂಕ್ಷ್ಮಾಣು ಜೀವಿಗಳನ್ನು? ಮೈಕ್ರಾನ್. 1 ಮೈಕ್ರಾನ್ ಎಷ್ಟಕ್ಕೆ ಸಮ ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಓಕೆ, ಅದನ್ನು ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ಇನ್ನು ಬ್ಯಾಕ್ಟೀರಿಯಾ ಅಂತ ಬಂದಾಗ ಬ್ಯಾಕ್ಟೀರಿಯಾಗಳ ಅಧ್ಯಯನವನ್ನು ಏನಂತ ಕರೀತಾರೆ? ಸಿಂಪಲ್, ಬ್ಯಾಕ್ಟೀರಿಯಾಲಜಿ. ಬ್ಯಾಕ್ಟೀರಿಯಾಗಳ ಅಧ್ಯಯನ ನಾವು ಬ್ಯಾಕ್ಟೀರಿಯಾಲಜಿ ಅಂತ ಕರಿತೀವಿ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗುತ್ತೆ. ಸಿಂಪಲ್ ಇರುತ್ತೆ, ಬಟ್ ಆದರೂ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಗೆ ಏನೋ ಡಿಫ್ರೆಂಟಾಗಿ ಆಪ್ಷನ್ ಇತ್ತು ಅಂದರೆ ಇದಾಗಿರ್ಬಾರ್ದು ಅಂತಲೂ ಸಹ ಅವರು ಗೆಸ್ ಮಾಡೋದಕ್ಕೆ ನೋಡ್ತಾರೆ ಸ್ನೇಹಿತರೆ. ಓಕೆ, ಇನ್ನು ಬ್ಯಾಕ್ಟೀರಿಯಾಗಳ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ರಾಬರ್ಟ್ ಕೋಚ್. ಈತನೇ ಸಹ ಟಿ.ಬಿಗೂ ಸಂಬಂಧಪಟ್ಟಿರ್ತಾನೆ, ಟಿ.ಬಿ. ಓಕೆ, ಬ್ಯಾಕ್ಟೀರಿಯಾ ಕೋಚ್ ಅನ್ನೋನು ಬ್ಯಾಕ್ಟೀರಿಯಾದ ಒಂದು ಪಿತಾಮಹ ಅಂತ ಕರಿತೀವಿ. ಅಥವಾ ಕೆಲವೊಂದು ಬುಕ್ಕಲ್ಲಿ ಲೂಯಿಸ್ ಫ್ಯಾಸ್ಚರ್ ಅಂತ ಬರ್ತಾರೆ. ಇವರನ್ನು ಸಹ ಅಷ್ಟೇ ಬ್ಯಾಕ್ಟೀರಿಯಾಗಳ ಪಿತಾಮಹ ಅಂತಲೂ ಸಹ ಕರೀತಾರೆ. ಎರಡರಲ್ಲಿ ಯಾವ್ದು ಆಪ್ಷನ್ ಇರುತ್ತೋ ಅದನ್ನು ಚೂಸ್ ಮಾಡ್ಬೇಕು. ಎರಡು ಆಪ್ಷನ್ ಕೊಟ್ಟರೆ ಎ ಬಿ ಸರಿನಾ ನಾವು ಬರೆಸ್ಕೋಬೋದು ಸ್ನೇಹಿತರೆ. ಎರಡನ್ನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬ್ಯಾಕ್ಟೀರಿಯಾಗಳು ನಮಗೆ ಚಲನಾಂಗ, ಮನುಷ್ಯ ಹೇಗೆ ಕಾಲಿನಲ್ಲಿ ನಡೀತಾನೋ ಅದೇ ರೀತಿ ನಮಗೆ ಬ್ಯಾಕ್ಟೀರಿಯಾಗಳು ಯಾವ ರೀತಿ ನಡೀತವೆ, ಯಾವ ಭಾಗದಿಂದ ನಡೀತವೆ ಅಂತ ಪ್ರಶ್ನೆ ಕೇಳ್ತಾನೆ. ಕಷಾಂಗ, ಬ್ಯಾಕ್ಟೀರಿಯಾಗಳು ಕಷಾಂಗ ಎಂಬ ಚಲನಾಂಗವನ್ನು ಒಳಗೊಂಡಿರ್ತವೆ. ನೆನಪಲ್ಲಿಟ್ಕೊಂಡಿರ್ಬೇಕು. ಈ ಮಾಹಿತಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಷ್ಟನ್ನು ಸಹ ನೀವು ಬ್ಯಾಕ್ಟೀರಿಯಾ ಅಂತ ಬಂದಾಗ ಬೇಸಿಕ್ ಆಗಿ ತಿಳ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಂತರ ಬ್ಯಾಕ್ಟೀರಿಯಾಗಳು ಯಾವ ರೀತಿ ಒಂದು ಸಂತಾನೋತ್ಪತ್ತಿ ಮಾಡ್ತವೆ ಅಂತ ಪ್ರಶ್ನೆ ಕೇಳ್ತಾನೆ. ಬ್ಯಾಕ್ಟೀರಿಯಾಗಳು ವಿದಳನ ಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಇಂಪಾರ್ಟೆಂಟು. ಮತ್ತು ಒಂದು ಬ್ಯಾಕ್ಟೀರಿಯಾ ಸುಮಾರು 20 ನಿಮಿಷಗಳಲ್ಲಿ ಮರಿಜೀವಕೋಶಗಳನ್ನು ವಿಭಜನೆಗೊಳಿಸುತ್ತದೆ. ಕೇವಲ ನಮಗೆ 20 ನಿಮಿಷದಲ್ಲಿ ಒಂದು ಬ್ಯಾಕ್ಟೀರಿಯಾ ಮರಿಜೀವಕೋಶಗಳಿಗೆ ವಿಭಜನೆಯನ್ನು ಮಾಡ್ತಾ ಬರ್ತದೆ ಸ್ನೇಹಿತರೆ. ಇನ್ನು ಸಾವಯವ ಪದಾರ್ಥಗಳನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವಂತಹ ಬ್ಯಾಕ್ಟೀರಿಯಾಗಳಿಗೆ ಸ್ವಪೋಷಿತ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅದು ನಿಮಗೆ ಡೆಫಿನೇಷನಲ್ಲಿ ಸಿಕ್ಬಿಡುತ್ತದೆ ಏನು ಅನ್ನೋದು. ಓಕೆ, ಹಾಗಾದರೆ ನೋಡ್ತಾ ಬರೋಣ. ಈಗ ಒಂದು ಕ್ವಶನನ್ನು ನಾವು ನೋಡ್ತಾ ಬರೋಣ. ಹೇಳಿದೆ ಈಗಾಗಲೇ ಬ್ಯಾಕ್ಟೀರಿಯಾಗಳನ್ನು ವಿಡಿಯೋವನ್ನು ಪಾಸ್ ಮಾಡಿ ನೀವೇ ಉತ್ತರ ಗೆಸ್ ಮಾಡಬೇಕೀಗ. ಓಕೆ, ಬ್ಯಾಕ್ಟೀರಿಯಾಗಳನ್ನು ಮೊನಿರಾ ಸಾಮ್ರಾಜ್ಯದ ಅಡಿ ಸೇರಿಸಲಾಗಿದೆ ಅಥವಾ ಅಧ್ಯಯನ ಮಾಡಲಾಗುತ್ತದೆ. ಎಸ್, ರೈಟ್ ಇದೆಯಾ? ಇಲ್ಲಿದೆ ನೋಡಿ, ಮೊನಿರಾ ರೈಟ್ ಆಗಿದೆ ಸ್ನೇಹಿತರೆ. ನಂತರ ಬ್ಯಾಕ್ಟೀರಿಯಾಗಳು ಪ್ರೋಕ್ಯಾರಿಯೋಟಿಕ್ ರೀತಿ ಕೋಶ ಕೇಂದ್ರವನ್ನು ಹೊಂದಿರುವ ಜೀವಿಗಳಾಗಿದೆ. ಯಾವುದು ಪ್ರೋಕ್ಯಾರಿಯೋಟಿಕ್, ಯಾವುದು ಯೂಕ್ಯಾರಿಯೋಟಿಕ್ ಇಲ್ಲಿ ಹೇಳಿದ್ದೀನಿ. ಸೊ ಪ್ರೋಕ್ಯಾರಿಯೋಟಿಕ್ ಅಂತ ಬಂದಾಗ ಯಾವೆಲ್ಲ ಬರ್ತವೆ? ಬ್ಯಾಕ್ಟೀರಿಯಾ ಮತ್ತು ಅರ್ಚಿಯಾ ಬರುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಹಾಗಾದರೆ ಬ್ಯಾಕ್ಟೀರಿಯಾಗಳು ಪ್ರೋಕ್ಯಾರಿಯೋಟಿಕಾ? ಎಸ್, ಇಂಥ ಪ್ರಶ್ನೆಗಳನ್ನು ನೀವು ಈ ರೀತಿ ರೌಂಡ್ ಅಪ್ ಮಾಡ್ಕೊಳ್ತಾ ಓದ್ತಾ ಬರಬೇಕು ಸ್ನೇಹಿತರೆ. ಇಲ್ಲಿ ಸರಿ ಉತ್ತರ ಬಂದು ಎ ಮತ್ತು ಸಿ, ಇವು ಸರಿ ಉತ್ತರ ಆಗಿರುತ್ತೆ. ಸೊ ಬ್ಯಾಕ್ಟೀರಿಯಾ ಎಷ್ಟೊತ್ತು ಹೇಳಿದೆ ನಿಮಗೆ? ಕೇವಲ ಬೇಸಿಕ್ಸ್ ಆಗಿರುತ್ತೆ. ಬೇಸಿಕ್ಸಲ್ಲಿ ನಿಮಗೆ ಇಷ್ಟು ಟಾಪಿಕ್ಗಳಲ್ಲಿ 30ರಿಂದ 40 ಅಂಕಗಳನ್ನು ಅವರು ತೆಗಿತಾ ಬರ್ತಾರೆ. ಯಾವ ರೀತಿ ಆದರೂ ಅವ್ರು ಕೇಳಿ ನೀವು ಉತ್ತರಿಸೋದಕ್ಕೆ ರೆಡಿ ಆಗಿರಬೇಕು. ನನ್ನ ಅಬ್ದಿ ಅಕಾಡೆಮಿಯ ಸ್ಟೂಡೆಂಟ್ಸ್ ಎಲ್ಲ ಉತ್ತರಿಸೋದಕ್ಕೆ ರೆಡಿ ಆಗಿರಬೇಕು ಸ್ನೇಹಿತರೆ. ಹಾಗಾದರೆ ನಂತರ ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುವಂತಹ ಒಂದು ಅನುವಂಶೀಯ ವಸ್ತು ಯಾವುದು? DNA ಇರುತ್ತಾ, RNA ಇರುತ್ತಾ ಅಂತ ಪ್ರಶ್ನೆ ಕೇಳ್ತಾನೆ. ಬ್ಯಾಕ್ಟೀರಿಯಾದಲ್ಲಿ ಕಂಡುಬರುವಂತಹ ಅನುವಂಶೀಯ ವಸ್ತು ಅಲ್ಲಿ ಹೇಳಿದೆ. ಅನುವಂಶಗಳು, ಜೀನ್ಸ್ ಅಂತ ಬಂದಾಗ ನಿಮಗೆ ಜೀವಕೋಶಗಳು ಅಂತ ಬಂದಾಗ ಅಲ್ಲಿ ಮಾಹಿತಿಯನ್ನು ನಿಮಗೆ ನೀಡಿದ್ದೆ. ಸೊ ಅನುವಂಶೀಯ ವಸ್ತುಗಳು ಅಂತ ಬಂದಾಗ ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರೋದು DNA. ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುವಂತಹ ಅನುವಂಶೀಯ ವಸ್ತು DNA ಆಗಿರುತ್ತೆ. ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ 100% ಇದನ್ನು ಸಹ ಪ್ರಶ್ನೆ ಆಗುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ನಂತರ ರೋಗಕಾರಕ ಬ್ಯಾಕ್ಟೀರಿಯಾಗಳಿಗೆ ಇರುವಂತಹ ಹೊದಿಕೆಗೆ, ಒಂದು ಬ್ಯಾಕ್ಟೀರಿಯಾಗಳಿಗೆ ರೋಗ ಇರುತ್ತೆ. ಆ ರೋಗಕಾರಕ ಬ್ಯಾಕ್ಟೀರಿಯಾಗಳಿಗಿರುವ ಹೊದಿಕೆ ಅಂದರೆ ಆ ರೋಗಕಾರಕ ಬ್ಯಾಕ್ಟೀರಿಯಾಗಳಿರ್ತಾವಲ್ಲ, ಒಂದು ರೋಗವನ್ನು ಸೃಷ್ಟಿ ಮಾಡಿರ್ತಾವಲ್ಲ, ಅಲ್ಲಿರುವಂತಹ ಹೊದಿಕೆಗೆ ನಾವೇನೆಂದು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಕ್ಯಾಪ್ಸುಲ್. ಓಕೆ, ಕ್ಯಾಪ್ಸೂಲ್ ಎಂದು ಪ್ರಶ್ನೆಯನ್ನು ಕರೆಯಲಾಗುತ್ತದೆ. ನೆನಪಲ್ಲಿಟ್ಕೋಬೇಕು. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಷ್ಟು ಮಾಹಿತಿಗಳು ಸಹ ನೀವು ಒಂದು ಬ್ಯಾಕ್ಟೀರಿಯಾ ಅಂತ ಬಂದಾಗ ಬೇಸಿಕ್ಕಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ನಂತರ ಮುಂದಿನ ಪ್ರಶ್ನೆ, ಇದು ಮೋಸ್ಟ್ ವಾಂಟೆಡ್ ಪ್ರಶ್ನೆ. PCPSIಗೆ ಯಾವಾಗಲೂ ಪದೇ ರಿಪೀಟ್ ಆಗುವಂತಹ ಪ್ರಶ್ನೆ ಆಗಿರುತ್ತೆ.
ಈ ಕೆಳಗಿನವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾದಿಂದ ಬಾಧಿಸುವ ರೋಗವಲ್ಲ. ಯಾವುದು ನಾವು ಇವತ್ತು ಟಾಪಿಕ್ಕು ಬ್ಯಾಕ್ಟೀರಿಯಾದ ಬಗ್ಗೆ ಓದ್ತಿದ್ದೀವಿ. ಯಾವುದು ಈ ಕೆಳಗಿನವುಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಬಾಧಿಸುವಂತಹ ರೋಗಗಳಲ್ಲ. ಹೇಗೆ ನೀವು ವೈರಸ್ಗಳು ಯಾವೆಲ್ಲ ಒಂದು ರೇಬಿಸ್ ಅನ್ನೋ ವೈರಸ್ನಿಂದ ಬರುವುದಂಥದ್ದಾಗಿರ್ಬೋದು, ಅವುಗಳ ಬಗ್ಗೆ ಹೇಳಿದೆ. ಕರೋನಾ ಅನ್ನೋದು ವೈರಸ್ ಆಗಿರುತ್ತೆ. ಏಡ್ಸ್ ಅಷ್ಟೇ ವೈರಸ್ಸಿಂದ ಬರುವಂತಹ ರೋಗಗಳು ಅಥವಾ ಬಾಧಿಸುವಂತಹ ರೋಗಗಳಂತೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂಥದ್ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾಗಳಿಂದ ಬಾಧಿಸುವುದಿಲ್ಲ ಅಂತ ಕೇಳಿದ್ದೇನೆ. ಹಾಗಾದರೆ ಬಾಧಿಸುವುದಿಲ್ಲ ರೋಗವಲ್ಲ ಅಂತ ಕೇಳಿದಾಗ 3 ಬ್ಯಾಕ್ಟೀರಿಯಾದಿಂದ ಇರ್ತವೆ, ಒಂದು ಮಾತ್ರ ಬೇರೆ ಯಾವುದೋ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಬರುವಂತಹ ರೋಗ ಆಗಿರುತ್ತೆ. ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ನೋಡ್ತಾ ಬರೋಣ. ಹಾಗಾದರೆ ನಮಗೆ ಬ್ಯಾಕ್ಟೀರಿಯಾಗಳಿಂದ ಬಾಧಿಸುವಂತಹ ರೋಗಗಳಂತ ಬಂದಾಗ ನಮಗೆ ಈ ಕಡೆ ಹೇಳ್ಬೇಕು, ನೀವು ರೋಗ ಅಂತ ಬರೆದಿಟ್ಕೊಂಡಿರಬೇಕು. ಈ ಕಡೆ ಅದಕ್ಕೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಾ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ರೋಗ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ರೋಗ ಅಂತ ಬಂದಾಗ ಮೊದಲನೇದಾಗಿ ಟೆಟನಸ್, ಇದನ್ನು ನಾವು ಕನ್ನಡದಲ್ಲಿ ಧನುರ್ವಾಯು ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಓದ್ಕೊಳ್ಳಿ. ಟೆಟನಸ್ ಅಂತ ಬಂದಾಗ ಇದಕ್ಕೊಂದು ಕಾಸ್ಟ್ರೀಡಿಯಂ. ಓಕೆ, ಯಾವುದು ಟೆಟನಸ್ ಅಂತ ಬಂದಾಗ ಕಾಸ್ಟ್ರೀಡಿಯಂ, ಇದು ರಿಪೀಟ್ ಆಗಿದೆ. ಕಾಸ್ಟ್ರೀಡಿಯಂ ಟೆಟನಿ ಎಂಬ ಬ್ಯಾಕ್ಟೀರಿಯಾವು ಈ ಕೆಳಗಿನ ಯಾವ ರೋಗವನ್ನು ತರುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಟೆಟನಸ್ ರೋಗವನ್ನು ತಂದಿರ್ತದೆ ಸ್ನೇಹಿತರೆ. ಓಕೆ, ನಂತರ ಕ್ಷಯ ರೋಗ, TB ಅಂತ ಏನು ಕರಿತೀವಿ, ಕ್ಷಯ ರೋಗ ಅಂತ ಬಂದಾಗ ಇದಕ್ಕೆ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಓಕೆ, ಏನು ಮೈಕ್ರೋ ಬ್ಯಾಕ್ಟೀರಿಯಂ. ಓಕೆ, ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಸ್. ಓಕೆ, ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ನೋಡಿ, TB ಅಂತ ಕರಿತೀವಲ್ಲ, TB ಫುಲ್ ಫಾರ್ಮ್ ಸಹ ಕೇಳ್ತಾನೆ. ಏನು ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಮೈಕ್ರೋ ಬ್ಯಾಕ್ಟೀರಿಯಂ TB ಟ್ಯೂಬರ್ಕ್ಯುಲಸ್ ಅನ್ನೋದನ್ನ ನೆನಪಲ್ಲಿಟ್ಕೊಂಡಿರ್ಬೇಕು. ಇದನ್ನು ಸಹ ಇಂಪಾರ್ಟೆಂಟ್. ಇನ್ನು ಶ್ವಾಸಕೋಶಕ್ಕೆ ಒಂದು ಬಾಧಿಸುವಂತಹ ರೋಗ ಯಾವುದು, TB ಆಗಿರುತ್ತೆ. ನೆನಪಲ್ಲಿಟ್ಕೋಬೇಕು. ಶ್ವಾಸಕೋಶ ಅನ್ನೋದಿಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ನಂತರ ಮೂರನೇದು ಯಾವುದು ಬರುತ್ತೆ, ಕಾಲರನು ಸಹ ನಮಗೆ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಬ್ಯಾಕ್ಟೀರಿಯಾ ಬಂದು ವಿಬ್ರಿಯೋ. ಓಕೆ, ವಿಬ್ರಿಯೋ ಕಾಲರೆ ನೆನಪಲ್ಲಿಟ್ಕೊಂಡಿರಬೇಕು. ನಂತರ ವಿಷಮ ಒಂದು ಶೀತ ಜ್ವರ ಅಂತ ಬರುತ್ತೆ. ಇದಕ್ಕೆ ಕಾರಣವಾಗಿರೋದಂತಹ ಬ್ಯಾಕ್ಟೀರಿಯಾ ಬಂದು ಸಾಲ್ಮೋನೆಲ್ಲಾ ಟೈಪಿ. ನೆನಪಲ್ಲಿಡಬೇಕು, ಇಂಪಾರ್ಟೆಂಟು. ತುಂಬ ಬಾರಿ ರಿಪೀಟ್ ಆಗಿದೆ ನೋಡಿ. ಕೇವಲ ನೀವು ರೋಗಗಳನ್ನಷ್ಟೇ ಓದೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಬ್ಯಾಕ್ಟೀರಿಯಾಗಳ ಬಗ್ಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾನೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಮೈಕೋರಿಯಂ ಲೆಪ್ರೆ. ಓಕೆ, ಮೈಕೋ ಬ್ಯಾಕ್ಟೀರಿಯಂ. ಓಕೆ, ಇನ್ನು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಒಂದು ಬರುತ್ತೆ. ಒಂದು ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋದು ನಮಗೆ ಕುಷ್ಠರೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ನಂತರ ಪ್ಲೇಗ್, ಇದಂತೂ ತುಂಬ ಬಾರಿ ರಿಪೀಟ್ ಆಗಿದೆ. ಪ್ಲೇಗ್ ಅಂತ ಬಂದಾಗ ಎರ್ನಿಸಿಯಾ. ಓಕೆ, ಎರ್ನಿಸಿಯಾ ಪೆಸ್ಟ್ನಿಸ್. ಓಕೆ, ಎರ್ನಿಸಿಯಾ ಪೆಸ್ಟ್ನಿಸ್ ಅನ್ನೋದು ನಮಗೆ ಇದರಿಂದ ಬರುವಂತಹ ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ನಂತರ ನರಡಿ ಜ್ವರ, ಆಂಥ್ರಾಕ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು. ನರಡಿ ಜ್ವರ ಅಂದರೆ ಆಂಥ್ರಾಕ್ಸ್ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳಿ, ಆಂಥ್ರಾಕ್ಸ್. ಓಕೆ, ಇದು ನಮಗೆ ಬ್ಯಾಸಿಲಸ್ ಆಂಥ್ರಾಕ್ಸ್ನಿಂದ ಹರಡುವಂತಹ ಒಂದು ಬ್ಯಾಕ್ಟೀರಿಯಾ ಆಗಿರ್ತದೆ. ಓಕೆ, ಬ್ಯಾಸಿಲಸ್ ಆಂಥ್ರಾಕ್ಸ್ನಿಂದ ಹರಡುವಂತಹ ಒಂದು ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ನಂತರ 8ನೇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನ್ಯೂಮೋನಿಯಾ. ಓಕೆ, ನ್ಯೂಮೋನಿಯಾ ನಿಮ್ಗೆ ಕೇಳ್ತಾರೆ ಹಿಸ್ಟ್ರಿಲಿ. ಬಾಲಗಂಗಾಧರ್ ತಿಲಕ್ ಅವರು ಯಾವ ರೋಗದಿಂದ ಮರಣ ಹೊಂದಿದರಂತ? ನ್ಯೂಮೋನಿಯಾ ಎಂಬ ರೋಗದಿಂದ ಬಾಲಗಂಗಾಧರ್ ತಿಲಕ್ ಅವರು, ಗೊತ್ತಲ್ಲ ಎಲ್ರಿಗೂ ತಿಲಕ್ ಅಂತ, ಬಾಲಗಂಗಾಧರ್ ತಿಲಕ್ ಅವರು ನ್ಯೂಮೋನಿಯಾ ರೋಗದಿಂದನೇ ಮರಣ ಹೊಂದಿದ್ದು. ಎಕ್ಸಾಮಲ್ಲಿ ಇದನ್ನು ಪ್ರಶ್ನೆ ಆಗ್ತಾ ಬರ್ತದೆ ಸ್ನೇಹಿತರೆ. ನ್ಯೂಮೋನಿಯಾ ಅನ್ನೋದಕ್ಕೆ ಕಾರಣ ಆಗುವಂಥ ಬ್ಯಾಕ್ಟೀರಿಯಾ ಬಂದು ನಿಮಗೆ ಓಕೆ, ಸ್ಟ್ರೆಪ್ಟೋಕಾಕಸ್ ನ್ಯೂಮಾನಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಉದ್ಭವ ಆಗುತ್ತೆ. ಇದಕ್ಕೆ ಕಾರಣವಾಗುವಂಥ ಭಾಗ ಯಾವುದು ಅಂತ ಕೇಳಿದರೆ ಶ್ವಾಸಕೋಶ. ಓಕೆ, ಶ್ವಾಸಕಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಇದಾಗಿರ್ತದೆ ಸ್ನೇಹಿತರೆ. ನಂತರ ಬರೋದು ನಮಗೆ ಯಾವುದು 9ನೇದು ತುಂಬಾ ಇಂಪಾರ್ಟೆಂಟು, ಡಿಪ್ತೀರಿಯಾ ಎಂಬ ಕಾಯಿಲೆ ಬಂದು ನಮಗೆ ಕಾರಿನೋ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಒಂದು ಕಾಯಿಲೆ ಆಗಿರ್ತದೆ. ನಂತರ ನಾಯಿ ಕೆಮ್ಮು, ಪರ್ಟಿಸಿಸ್ ಅಂತ ಹೆಂಗೆ ಕರಿತೀವಿ, ಪರ್ಟಿಸಿಸ್. ಓಕೆ, ನಾಯಿ ಕೆಮ್ಮು ಇದು ಸಹ ಅಷ್ಟೇ. ಹಿಮೋಫಿಲಸ್ ಪರ್ಟಿಸಿಸ್ ಎಂಬ ಕಾಯಿಲೆಯಿಂದ ಬರುವಂತಹ ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಒಂದು ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ನಂತರ ಗೊನೇರಿಯಾ ಅಂತ ಬಂದಾಗ ನಿಮಗೆ ನಿಸ್ಸೇರಿಯಾ. ಓಕೆ, ಗೊನೇರಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಆಗಿರ್ತದೆ. ನಂತರ ಸಿಫಿಲಿಸ್ ಅಂತ ಬಂದಾಗ ಟ್ರಾಪಮೋನಿಯಾ ಪಾಲಿಡಿಯಂ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಆಗಿರ್ತದೆ. ನಂತರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಟ್ರಾಕೋಮಾ
ಟ್ರಾಕೋಮಾ ಅಂತ ಬಂದಾಗ ಇದು ಚಾಲಮೈಡಿಸ್ ಎಂಬ ಬ್ಯಾಕ್ಟೀರಿಯಿಂದ ಹರಡುವಂತಹ ರೋಗ ಆಗಿರ್ತದೆ ಸ್ನೇಹಿತರೆ. ನೋಡಿ, ಇಷ್ಟು ಮಾಹಿತಿಯನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ಕಂಪಲ್ಸರಿ ಓದಿರಲೇಬೇಕಾಗುತ್ತೆ. ಎಕ್ಸಾಮಲ್ಲಿ ಯಾವ್ದು ಬೇಕಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ಇನ್ನು ಕಾಲರ ಅಂತ ಹೇಳಿದ್ನಲ್ಲ ನಿಮಗೆ ಇಲ್ಲಿ, ಈ ಕಾಲರ ಅನ್ನೋದು ನಮಗೆ ಕರುಳಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಆಗಿರ್ತದೆ, ನೆನ್ಪಿಟ್ಕೋಬೇಕು. ಶ್ವಾಸಕಾಂಗ, ಕರುಳು ಎರಡು ಸಹ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ನೋಡಿ, ಇಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಇಷ್ಟು ರೋಗಗಳನ್ನು ಓದಿದ್ವಿ. ಇಲ್ಲಿ ಬರುವಂಥದ್ದು ರೋಗಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾದಿಂದ ಬಾಧಿಸೋದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಧನುರ್ವಾಯು ಹೇಳಿದ್ದೀನಲ್ಲ, ಟೆಟನಸ್, ಧನುರ್ವಾಯು ಇಂಗ್ಲೀಷಲ್ಲಿ ನೆನ್ಪಿಟ್ಕೋಬೇಕು, ಟೆಟನಸ್. ನಂತರ ಕ್ಷಯ ರೋಗ ಎಲ್ಲಿದೆ, ಕ್ಷಯ ರೋಗ ಇದೆಯಾ ಇಲ್ಲಿ? ಎಸ್, ಇಲ್ಲೇ ಇದೆ. ಅದಕ್ಕೆ ಕಾರಣವಾಗುವಂಥ ಬ್ಯಾಕ್ಟೀರಿಯಾನೇ ಹೇಳಿದ್ದೀನಿ, ಇದನ್ನು ಸಹ ನಮಗೆ ಬ್ಯಾಕ್ಟೀರಿಯಾದಿಂದ ಬರ್ತದೆ. ನಂತರ ಕುಷ್ಠರೋಗ, ಅದಕ್ಕೆ ಕಾರಣವಾಗುವಂತಹ ಒಂದು ಬ್ಯಾಕ್ಟೀರಿಯಾದ ಹೆಸರು ಹೇಳಿದ್ದೀನಿ, ಕುಷ್ಠರೋಗ. ಹಾಗಾದರೆ ಡೆಂಗ್ಯೂ ಅನ್ನೋದು ಯಾವುದು? ನೋಡಿ, ಡೆಂಗ್ಯೂ ಜ್ವರ ನಿಮ್ಗೆ ಓದಬೇಕಾದ್ರೆ ಡೆಂಗ್ಯೂ ವೈರಸ್ ಅಂತಲೇ ಓದ್ಕೋಬೇಕು. ಕುಷ್ಠರೋಗ ಬ್ಯಾಕ್ಟೀರಿಯಾ, ಕ್ಷಯ ರೋಗ ಬ್ಯಾಕ್ಟೀರಿಯಾ ಅಂತ ನೀವು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದಾಗ ಬಾಯಲ್ಲಿ ಅದು ಈಸಿಯಾಗಿ ನೆನ್ಪು ಬರ್ತದೆ ಸ್ನೇಹಿತರೆ. ಯಾಕಂದರೆ ಇವನ್ನೆಲ್ಲ ಕಂಠಪಾಠ ಮಾಡೋದಕ್ಕಾಗಲ್ಲ, ಮಾಡಿದರೂ ಸಹ ಎಕ್ಸಾಮ್ ದೃಷ್ಟಿಯಿಂದ ಕನ್ಫ್ಯೂಷನ್ ಆಗುತ್ತೆ. ಎಕ್ಸಾಮ್ ಹಿಂದಿನ ದಿನ ಕೆಲವೊಂದು ಟಾಪಿಕ್ನ ಹೇಳ್ತೀನಿ, ಎಕ್ಸಾಮ್ ಹಿಂದಿನ ದಿನ ಕಂಪಲ್ಸರಿ ನೀವು ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಉದಾಹರಣೆಗಳು, ಸೂಕ್ಷ್ಮಾಣುಜೀವಿಗಳು ಯಾವುದರಿಂದ ಬಾಧಿಸುತ್ತದೆ ಅನ್ನೋದನ್ನ ರಿವಿಷನ್ ಮಾಡ್ಕೊಂಡು ಹೋಗಬೇಕು. ಯಾವ ಒಂದು ಕಾಯಿಲೆಗಳು ಯಾವ ಭಾಗಕ್ಕೆ ಬಾಧಿಸುತ್ತವೆ ಅನ್ನೋದನ್ನ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಅಂತಾರಾಷ್ಟ್ರೀಯ ಏಕಮಾನಗಳನ್ನು ಹಿಂದಿನ ದಿನ ಕಂಪಲ್ಸರಿ ಸೈನ್ಸಲ್ಲಿ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ಅದೇ ರೀತಿ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್ ಎಲ್ಲದರಲ್ಲೂ ಸಹ ತುಂಬಾ ಇಂಪಾರ್ಟೆಂಟ್ ಇರೋದನ್ನ ಹೇಳ್ತಾ ಬರ್ತೀನಿ. ಲಾಸ್ಟ್ ಒಂದು 3 days ಎಕ್ಸಾಮ್ಗಿಂತ ಬಿಫೋರು ಆ ಟಾಪಿಕ್ಗಳನ್ನು ಕಡ್ಡಾಯವಾಗಿ ನೀವು ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ನಾನೇನಾದರೂ ಮರೆತರೆ ಯಾರಾದರೂ ಒಬ್ಬರು ರಿಮೈಂಡ್ ಮಾಡಿಕೊಡಿ ಎಕ್ಸಾಮ್ ಟೈಮಲ್ಲಿ, ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಡೆಂಗ್ಯೂ ಅನ್ನೋದು ಏನಿದು? ಇದೊಂದು ವೈರಸ್ನಿಂದ ಹರಡುವಂತಹ ರೋಗ ಆಗಿರ್ತದೆ. ಈಗ ಆಲ್ರೆಡಿ ಹೇಳಿದ್ದೀನಿ, ಡೆಂಗ್ಯೂ ವೈರಸ್ಗೆ ಕಾರಣವಾಗುವಂಥ ವೈರಸ್ ಯಾವುದು ಅನ್ನೋದು ಸಹ ಈಗ ಆಲ್ರೆಡಿ ತಿಳಿಸ್ಕೊಡ್ತೀನಿ. ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮುಂದಿನ ಪ್ರಶ್ನೆ ಸಿಂಪಲ್ ಆಗಿದೆ. ಈ ಕೆಳಗಿನ ಯಾವ ರೋಗವು ವೈರಸ್ನಿಂದ ಹರಡುವುದಿಲ್ಲ? ಸೊ ನೋಡಿ, ಇದು ಬ್ಯಾಕ್ಟೀರಿಯಾ ಟಾಪಿಕ್ಕು, ಇಲ್ಲಿ ವೈರಸ್ನಿಂದ ಪ್ರಶ್ನೆ ಕೇಳಿದ್ದೀನಿ. ಈ ರೀತಿಯೂ ಸಹ ನಿಮಗೆ ಪ್ರಶ್ನೆ ಕೇಳ್ತಾರಂತ ತಿಳಿಸ್ಕೊಡ್ತೀನಿ. ಸಡನ್ನಾಗಿ ಇಲ್ಲೆಲ್ಲ ಬ್ಯಾಕ್ಟೀರಿಯಾಗಳನ್ನು ನೋಡಿಬಿಟ್ಟು ಇಲ್ಲಿ ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ ಅನ್ನೋದೇ ನಾವು ಗಮನಿಸೋದು ಮರ್ತು ಬಿಡ್ತೀವಿ. ಯಾವುದು ವೈರಸ್ನಿಂದ ಹರಡುವ ರೋಗವಲ್ಲ ಅಂತ ಕೇಳಿದ್ದಾನೆ. ಸೊ ಯಾವುದು ವೈರಸ್ನಿಂದ ಹರಡೋದಿಲ್ಲ, ಇಲ್ಲಿ ಯಾವುದಾದ್ರೂ ವೈರಸ್ ಇದೆಯಾ ಅಂತ ನೋಡ್ಬೇಕು. ಕಾಲರ ಈಗೇನು ಹೇಳಿದೆ, ಅದು ಬ್ಯಾಕ್ಟೀರಿಯಾಗಳಿಗೆ ಉದಾಹರಣೆಗಳಾಗಿರ್ತವೆ. ನೀವು ವಿಬ್ರಿಯೋ ಕಾಲರೆ ಅಂತ ಹೇಳಿದೆ. ಇನ್ನು ಪ್ಲೇಗ್ ಅಂತ ಬಂದಾಗ ನಮಗೆ ಎರ್ನೇಸಿಯಾ ಪ್ಲೆಸ್ನಿಸ್ ಇದು ಯಾವ ಮಾಧ್ಯಮದ ಮೂಲಕ ಸಿಗುತ್ತೆ ಅಂತ ಕೇಳ್ತಾನೆ. ಚಿಗೂಟ, ಏನು ಇಲಿ ಅಂತ ಕರಿತೀವಲ್ಲ, ಚಿಗೂಟ. ಈ ಚಿಗೂಟ ಎಂಬ ಪ್ರಾಣಿ ಮೂಲಕ ನಮಗೆ ಮನುಷ್ಯನಿಗೆ ಹರಡುವಂತಹ ಒಂದು ರೋಗ ಪ್ಲೇಗ್ ಆಗಿರ್ತದೆ, ಅಥವಾ ಇಲಿಗೆ ಹರಡುವಂತಹ ರೋಗಗಳಾಗಿರ್ತವೆ ಸ್ನೇಹಿತರೆ. ಚಿಗೂಟ ಇಲಿ, ಪ್ಲೇಗ್ ಅಂತ ಬಂದಾಗ ಚಿಗೂಟ ಇಲಿ ಅಂತ ಬರಬೇಕು. ಎರ್ನೇಸಿಯಾ ಪ್ಲೆಸ್ನಿಸ್ ಎಂಬುದರಿಂದ ಬರುತ್ತೆ, ನೆನಪಿಟ್ಕೋಬೇಕಾಗುತ್ತೆ. ಇನ್ನು ನ್ಯೂಮಾನಿಯಾ ಆಲ್ರೆಡಿ ಹೇಳಿದೆ ನಿಮಗೆ, ಒಂದು ಸ್ಟ್ರೆಪ್ಟೋಕಾಕಸ್ ನ್ಯೂಮಾನಿಯಾ ಎಂಬುದರಿಂದ ಬರುತ್ತೆ, ಶ್ವಾಸಕಾಂಗಕ್ಕೆ ಬರುವಂತಹ ಒಂದು ರೋಗ ಆಗಿರ್ತದೆ. ಹಾಗಾಗಿ ಇದನ್ನು ಸಹ ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಿತ್ತು. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ವೈರಸ್ನಿಂದ ಹರಡೋದಿಲ್ಲ? ಕಾಲರ, ಎಸ್, ಹರಡೋದಿಲ್ಲ. ಪ್ಲೇಗನು ಬ್ಯಾಕ್ಟೀರಿಯಾದಿಂದ ಬರುತ್ತದೆ, ಇದನ್ನು ಸಹ ನ್ಯೂಮಾನಿಯಾ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಹಾಗಾಗಿ ಇಲ್ಲಿ ಯಾವುದು ಮೇಲಿನ ಎಲ್ಲವನ್ನೂ ಸಹ ಅಷ್ಟೇ ಯಾವುದು ವೈರಸ್ನಿಂದ ಹರಡುವುದಿಲ್ಲ ಸ್ನೇಹಿತರೆ. ಹಾಗಾಗಿ ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಓಕೆ, ಇಷ್ಟೇ, ಇದು ಸಿಂಪಲ್ ಪ್ರಶ್ನೆ. ಎಷ್ಟು ಮಾಹಿತಿನ ನೀವು ತಿಳ್ಕೊಂಡಿದ್ರೆ ಸಾಕಾಗಿರುತ್ತೆ. ಚಿಗೂಟ ಅನ್ನೋದು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು, ನೆನಪಲ್ಲಿಟ್ಕೋಬೇಕಾಗುತ್ತೆ. ನಂತರ ನಮಗೆ ಕಾಲರ ರೋಗ ಅಂತ ಬರುತ್ತೆ. ಈ ಕಾಲರ ರೋಗ ಅಂತ ಬಂದಾಗ ವಿಬ್ರಿಯೋ ಕಾಲರೆ ಅಂತೆಲ್ಲ ನಿಮಗೆ ಹೇಳಿದೆ. ಈ ಕಾಲರ ರೋಗ ಯಾವ ರೀತಿ ಮೂಲಕ ಮನುಷ್ಯನಿಗೆ ಹರಡುತ್ತದೆ ಅಂತ ಕೇಳ್ತಾನೆ. ಕಲುಷಿತ ನೀರು, ಯಾವುದು ಈ ಕೆಳಗಿನವುಗಳಲ್ಲಿ ನೀರಿನ ಮೂಲಕ ಹರಡುವಂಥ ರೋಗ ಆಗಿದೆ ಅಂತ ಕೇಳ್ತಾನೆ. ಕಲುಷಿತ ನೀರು ಮತ್ತು ಆಹಾರ ಪದಾರ್ಥಗಳಿಂದ ನಮಗೆ ಕಾಲರ ರೋಗ ಬರ್ತದೆ ಸ್ನೇಹಿತರೆ. ನಾವು ಈ ಕಾಲರ ರೋಗವನ್ನು ಇದರಲ್ಲಿ ದೇಹದಿಂದ ನೀರಿನಾಂಶ ಕಡಿಮೆಯಾಗಿ ನಿರ್ಜಲೀಕರಣ ಸ್ಥಿತಿಗೆ ತಾಂಡೋಗ್ತಾ ಬರುತ್ತೆ. ಆ ನಿರ್ಜಲೀಕರಣ ಸ್ಥಿತಿಗೋಸ್ಕರ ನಾವು ಮನುಷ್ಯನಿಗೆ ORS ಅಂತ ಕೊಡ್ತೀವಿ. ಎಲ್ರಿಗೂ ಗೊತ್ತು, ನಿರ್ಜಲೀಕರಣ ಡಿಹೈಡ್ರೇಟ್ ಆದಾಗ ORS ಕುಡಿ ಅಂತ ಹೇಳ್ತಾರೆ. ಸೊ ORS ಫುಲ್ ಫಾರ್ಮ್ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಕರಿತೀವಿ. ಏನು ಹೈಡ್ರೇಟ್ ಆಗಿರುತ್ತೆ ಬಾಡಿ, ಡಿಹೈಡ್ರೇಟು, ಅದು ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ORS ಫುಲ್ ಫಾರ್ಮ್ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಿಮಗೆ ಒಂದು DPT ಅಂತ ಬರುತ್ತೆ, ಡಿಪ್ಟೀರಿಯಾ, ಪೊಟಿಸಿಸ್ ಮತ್ತು ಟೆಟಾನಿಸ್, ನಾಯಿ ಕೆಮ್ಮು ಆಗಿರ್ಬೋದು, ಧನುರ್ವಾಯು ಆಗಿರ್ಬೋದು, ಇವೆಲ್ಲನೂ ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಡಿಪ್ಟೀರಿಯಾ, ನಾಯಿ ಕೆಮ್ಮು, ಧನುರ್ವಾಯು. DPT ಅಂದರೆ ಟ್ರಿಪಲ್ ಆಂಟಿಜನ್ ಅಂತ ಕರಿತೀವಿ. ಇದನ್ನೇನು ಟ್ರಿಪಲ್ ಆಂಟಿಜನ್ ಅಂತ ಯಾವುದನ್ನು ಕರಿತೀವಿ ಅಂದರೆ DPTಯನ್ನು ಕರಿತಾ ಬರ್ತೀವಿ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು BCG ಅಂತ ಬಂದಾಗ ನಮಗೆ ಈ ಕಾಲರ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಅವರೇ ಲೂಯಿಸ್ ಪ್ಯಾಸ್ಚರ್ ಎಂಬಾತನು ಕಾಲರ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದಂತಹ ವಿಜ್ಞಾನಿ ಆಗಿರ್ತಾನೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇನ್ನು ಕ್ಷಯ ರೋಗ ಅಂತ ಬಂದಾಗ TB, ಓಕೆ,
ಬ್ಯಾಚುಲರ್ಸ್ ಅಂತೆಲ್ಲ ಹೇಳಿದ್ದೆ ನಿಮಗೆ. ಓಕೆ, ಟಿ ಬಿ ಅಂತ ಬಂದಾಗ ಎಕ್ಸಾಮ್ ದೃಷ್ಟಿಯಿಂದ ಅದನ್ನು ಸಹ ಎಕ್ಸಾಮಲ್ಲಿ ಪದೇ ಪದೇ ಕೇಳಿದೆ, ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಓಕೆ, ಈ ಟಿ ಬಿ ರೋಗ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲಸಿಕೆಯನ್ನು ನೀಡ್ತಾ ಬರ್ತಾರೆ ಟಿ ಬಿ ರೋಗಕ್ಕೆ. ಆ ಲಸಿಕೆ ಎಲ್ಲರೂ ಸಹ ಗೊತ್ತು, ಬಿ ಸಿ ಜಿ ಲಸಿಕೆಯನ್ನು ಕಂಡಿಡ್ತಾನೆ. ಹಾಗಾದರೆ ಬಿ ಸಿ ಜಿ ಫುಲ್ ಫಾರ್ಮ್ ಏನು? ನಿಮಗೆ ಒಂದು ಟಾಸ್ಕ್ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಬಿ ಸಿ ಜಿ ಫುಲ್ ಫಾರ್ಮನ್ನು ನೋಟ್ಸ್ ಮಾಡಿ ಇಟ್ಕೋಬೇಕು ಗೂಗಲ್ ಸರ್ಚ್ ಮಾಡಿಕೊಂಡು, ಅದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಬಿ ಸಿ ಜಿ ಲಸಿಕೆ ತೆಗೆದುಕೊಳ್ಳುವುದರ ಮೂಲಕ ನಾವು ಯಾವ ರೋಗವನ್ನು ಸರಿಪಡಿಸಬಹುದು ಅಂತ ಪ್ರಶ್ನೆ ಕೇಳ್ತಾನೆ. ಕ್ಷಯ ರೋಗ, ಟಿ ಬಿಯನ್ನು ನಾವು ಸರಿಪಡಿಸ್ತಾ ಬರ್ಬೋದು ಸ್ನೇಹಿತರೆ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿರಬೇಕು. ನಂತರ ನಮಗೆ ಈ ಧನುರ್ವಾಯು ಅಂತ ಹೇಳಿದ್ರೆ ಟೆಟನಸ್ ಅಂತ, ಇದು ಯಾವ ಒಂದು ಚಿಕಿತ್ಸೆಯ ಮೂಲಕ ಅದನ್ನು ಗುರುಸ್ಬೋದು, ಈ ಕಾಯಿಲೆ ಅವನಿಗೆ ಬಂದಿದೆ ಅಂತ ಗುರುಸ್ಬೋದು ಅಂತ ಪ್ರಶ್ನೆ ಕೇಳ್ತಾನೆ. ಸ್ಟಾಟುಲಾ ಎಂಬ ಪರೀಕ್ಷೆಯಿಂದ ಧನುರ್ವಾಯು ಕಾಯಿಲೆಯನ್ನು ನಾವು ಅದನ್ನು ಪತ್ತೆ ಹಚ್ಚುತ್ತಾ ಮಾಡೋದಕ್ಕೆ ಸಹಾಯ ಮಾಡೋದು ಸ್ಟಾಟುಲಾ ಎಂಬ ಪರೀಕ್ಷೆ. ಹೇಗೆ ನಮಗೆ ಏಡ್ಸ್ ಬಗ್ಗೆ ನಿಮಗೆಲ್ಲ PCR ಆಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿ ಎಲ್ಲ ತಿಳಿದುಕೊಟ್ನಲ್ಲ, ಅವುಗಳು ಅದೇ ರೀತಿಯೇ ನಿಮಗೆ ಸ್ಟಾಟುಲಾ ಅನ್ನೋದು ಧನುರ್ವಾಯುಕ್ಕೆ ಸಂಬಂಧಪಟ್ಟಿದೆ. ಹಾಗಾದರೆ ಒಂದು HIV ಪರೀಕ್ಷೆಯನ್ನು ಪತ್ತೆ ಹಚ್ಚಲು ಯಾವೆಲ್ಲ ಒಂದು ಚಿಕಿತ್ಸೆಗಳನ್ನು ಬಳಸುತ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ ಮೇಲೆ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಗೊನೇರಿಯಾ ಅಂತ ಬರುತ್ತೆ. ಓಕೆ, ಈ ಗೊನೇರಿಯಾ ಅನ್ನೋದು ನಮಗೆ ನೈಸೀರಿಯಾ ಗೊನಾರಿಯೋ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಆಗಿರುತ್ತೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಷ್ಟನ್ನು ಸಹ ಅಷ್ಟೇ ನಮಗೆ ಈ ಒಂದು ನಂತರ ಆಂಥ್ರಾಕ್ಸ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ನಲ್ಲ, ಆಂಥ್ರಾಕ್ಸ್ ಬ್ಯಾಕ್ಟೀರಿಯಾವನ್ನು ಪತ್ತೆ ಹಚ್ಚಿದವನು, ಅದಕ್ಕೆ ಔಷಧಿಯನ್ನು ಕಂಡಿಡಿದವನು ಯಾರು ಅಂತ ಕೇಳಿದರೆ ರಾಬರ್ಟ್ ಕೋಚ್. ಆಂಥ್ರಾಕ್ಸಿಗೆ ಸಂಬಂಧಪಟ್ಟವರು ರಾಬರ್ಟ್ ಕೋಚ್ ಅವರಾಗಿರ್ತಾರೆ. ಇವ್ರ ಬಗ್ಗೆ ಏನೆಲ್ಲ ಮಾಹಿತಿಗಳು ಬಂದಿದೆ ಎಲ್ಲ ಒಂದೇ ಕಡೆ ಸ್ಟೋರ್ ಮಾಡಿ ನೀವು ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ಸರಿ ಉತ್ತರ ಯಾವುದು? ಮೇಲಿನ ಇವೆಲ್ಲವೂ ಸಹ ಬ್ಯಾಕ್ಟೀರಿಯಾದಿಂದ ಹರಡುವುದು. ಹಾಗಾಗಿ ಯಾವ ವೈರಸ್ನಿಂದ ಹರಡೋದಿಲ್ಲ. ಮೇಲಿನ ಎಲ್ಲವೂ ವೈರಸ್ನಿಂದ ಹರಡುವಂತಹ ಕಾಯಿಲೆಗಳಲ್ಲ ಅನ್ನೋದನ್ನ ಚೂಸ್ ಮಾಡಬೇಕು. ಈ ರೀತಿ ಆಪ್ಷನ್ಗಳನ್ನು ಕನ್ಫ್ಯೂಷನ್ ಮಾಡ್ತಾನೆ ಕೆಲವೊಮ್ಮೆ, ಅದಕ್ಕೆ ಈ ರೀತಿ ಪ್ರಶ್ನೆಗಳನ್ನು ಈ ಟಾಪಿಕಲ್ಲಿ ನಿಮಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮುಂದಿನ ಪ್ರಶ್ನೆ ಹೀಗಿದೆ. ತುಂಬ ಸಿಂಪಲ್ ಪ್ರಶ್ನೆ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವೇ ಇದು ವಿಡಿಯೋನ ಪಾಸ್ ಮಾಡಿ ಉತ್ತರನ ಗೆಸ್ ಮಾಡಬೇಕು. ನಂತರ ನಾನು ಉತ್ತರವನ್ನು ಹೇಳ್ತೀನಿ ನಿಮಗೆ. ಓಕೆ, ಈ ಕೆಳಗಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೋಲಿಕೆ ಆಗಿದೆ? ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಜೋಡಿ ರೂಪಗಳ ಪ್ರಶ್ನೆಗಳು ತುಂಬ ಬರ್ತಾವೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಇದರಲ್ಲೂ ಸಹ ವಿಡಿಯೋದಲ್ಲಿ ನಿಮಗೆ ಈ ರೀತಿ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ಓಕೆ, ಹಾಗಾದರೆ ಈಗ ಆಲ್ರೆಡಿ ಹೇಳಿದ್ದೀನಿ ಯಾವ ಒಂದು ಸಿಂಪಲ್, ಕೆಲವೊಮ್ಮೆ ಅವರು ಮೆನ್ಷನ್ ಮಾಡಲ್ಲ ಈ ಕೆಳಗಿನವುಗಳಲ್ಲಿ ಆ ಒಂದು ಬ್ಯಾಕ್ಟೀರಿಯಾಗಳು, ಅವುಗಳು ಹರಡುವಂತಹ ರೋಗಗಳಿಗೆ ಸಂಬಂಧಪಟ್ಟಂಥ ಬ್ಯಾಕ್ಟೀರಿಯಾಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಇಷ್ಟು ಎಕ್ಸ್ಪ್ಲನೇಷನಲ್ಲಿ ಕೆಲವೊಬ್ಬರು ಪ್ರಶ್ನೆಗಳನ್ನು ತೆಗಿಯಲ್ಲ. ಅದು ಏನು ಕೊಟ್ಟಿದ್ದಾರೆ ಅಂತ ನೀವೇ ಗೆಸ್ ಮಾಡೋಂಥ ಕೆಪಾಸಿಟಿ ಬೆಳೆಸ್ಕೋಬೇಕಾಗುತ್ತೆ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಎಲಿಮಿನೇಟ್ ಮಾಡೋದಕ್ಕೆ ನೋಡ್ತಾನೆ. ಸೊ ಇಲ್ಲೇನು ಈ ಥರ ಕೊಟ್ಟಿದೆ ಅಂದರೆ ನೀವೇ ಗೆಸ್ ಮಾಡಬೇಕು. ಇದು ಬ್ಯಾಕ್ಟೀರಿಯಾ ಕೊಟ್ಟಿದ್ದಾನೆ, ಅದಕ್ಕೆ ಕಾರಣ ಆಗುವಂಥ ರೋಗ ಕೊಟ್ಟಿದ್ದಾನೆ ಅಂತ ನೆನಪಲ್ಲಿ ಇಟ್ಕೋಬೇಕು. ಅಥವಾ ವೈರಸ್ ಕೊಡ್ಬೋದು, ಅದಕ್ಕೆ ಕಾರಣ ಆಗುವಂಥ ರೋಗ ಕೊಡ್ತಾ ಬರ್ಬೋದು. ಅಥವಾ ಶಿಲೀಂಧ್ರ ಕೊಡ್ಬೋದು, ಅದಕ್ಕೆ ಕಾರಣ ಆಗುವಂತಹ ರೋಗವನ್ನು ಕೊಡ್ತಾ ಬರ್ಬೋದು. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಗಮನಿಸಬೇಕು. ನೀವೆಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತಾ ಇರಬೇಕು. ತುಂಬ ಪ್ರಶ್ನೆಗಳು ಹೇಗಿದೆ ಅನ್ನೋದನ್ನ ಈಸಿಯಾಗಿ ಗೆಸ್ ಮಾಡುವಂಥ ಕೆಪಾಸಿಟಿಯನ್ನು ಈಗಿಂದನೇ ಬಿಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ಅತಿ ಹೆಚ್ಚು ಮಾಕ್ ಟೆಸ್ಟ್ಗಳನ್ನು ಎಲ್ಲೆಲ್ಲಿ ಮಾಕ್ ಟೆಸ್ಟ್ ಸಿಗುತ್ತೆ ಅವೆಲ್ಲ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಇರಬೇಕು. IAS ಟು PC ಎಲ್ಲ ಓಲ್ಡ್ ಕ್ವಶನ್ ಪೇಪರ್, ಎಲ್ಲ ಸೈನ್ಸ್ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇರಬೇಕು. ಸೈನ್ಸ್ ಒಂದೇ ಅಲ್ಲ, ಈಗ ಹೇಳ್ತಿರೋದ್ರಿಂದ ಸೈನ್ಸ್ ಹೇಳ್ತಾ ಇದ್ದೀನಿ, ಎಲ್ಲನೂ ಬಿಡಿಸ್ತಾ ಇರಬೇಕು. ಮತ್ತು ನೀವೇ ಈ ಒಂದು ಟಾಪಿಕ್ ಓದ್ಬೇಕಾದ್ರೆ ಇದೇ ರೀತಿ ಪ್ರಶ್ನೆ ಕೇಳ್ಬೋದಲ್ಲ ಅಂತ ನೀವೇ ಗೆಸ್ ಮಾಡೋ ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಮನ್ನು ಯಾರು ಸೋಲ್ಸೋದಕ್ಕಾಗಲ್ಲ ಸ್ನೇಹಿತರೆ. ನೀವೇ ಟಾಪರ್ ಆಗಿರ್ತೀರ, ನೆನಪಲ್ಲಿರಬೇಕು. ಓಕೆ, ನಂತರ ನೋಡ್ತಾ ಹೋಗೋಣ. ಇನ್ನು ಪ್ರಶ್ನೆ 4ನೇದು ಧನುರ್ವಾಯು. ಓಕೆ, ಧನುರ್ವಾಯು ಕ್ಯಾಸ್ಟ್ರಿಡಿಯಂ ಟೆಟನಿ, ಸರಿನಾ? ಎಸ್, ಉತ್ತರ ಸರಿಯಾಗಿದೆ, ನೆನಪಲ್ಲಿರಬೇಕು. ನಂತರ ಕ್ಷಯ ರೋಗ ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ಓಲ್ಡಲ್ಲಿ ಇಡೋಣ. ನಂತರ ಪ್ಲೇಗ್ ಅನ್ನೋದು ಎರ್ಸಿನಿಯಾ ಅಥವಾ ಎರ್ನಿಸಿಯಾ ಪೆಸ್ಟ್ನಿಸ್. ಓಕೆ, ಇಲ್ಲಿ ಎರ್ನಿಸಿಯಾ ಆಗಬೇಕು. ಎರ್ನಿಸಿಯಾ ಪೆಸ್ಟ್ನಿಸ್ ಅಂತ ಬಂದಿದೆ. ಎಸ್, 100% ಕರೆಕ್ಟ್ ಆಗಿದೆ. ಕಾಲರಾ ಅನ್ನೋದು ಅಲ್ಲ, ಆಪ್ಷನಲ್ಲೇ ಬಂದ್ಬಿಡುತ್ತೆ. ವಿಬ್ರಿಯೋ ಅಂತ ಏನು ಅನ್ನೋದು ಸಹ ನಿಮ್ಗೆ ಹೇಳಿ ಸ್ಪೈರಿಲ್ಲ. ವಿಬ್ರಿಯೋಗೂ ಡಿಫ್ರೆನ್ಸ್ ಹೇಳಿದ್ದೀನಿ ಈ ಸಂದರ್ಭದಲ್ಲಿ. ಮತ್ತೆ ಈಗಿನ ವಿಡಿಯೋ ನೋಡಿದರೆ ನೆನಪು ಮಾಡ್ಕೋಬೇಕು ನೀವೇ. ಓಕೆ, ಹಾಗಾದ್ರೆ ಇಲ್ಲಿ ಯಾವುದೋ ಒಂದು ಪೆಂಡಿಂಗ್ ಇಟ್ಟೆ, ಯಾವುದು ಮೈಕ್ರೋ ಬ್ಯಾಕ್ಟೀರಿಯಾ ಲೆಪ್ರೆ ಅಂತ ಪೆಂಡಿಂಗ್ ಇಟ್ಟು. ಇಲ್ಲಿ ಲೆಪ್ರೆ ಅಂತ ಬಂದಾಗ ನಮಗೆ ಉತ್ತರ ಇದಾಗಿರೋದಿಲ್ಲ ಸ್ನೇಹಿತರೆ. ಲೆಪ್ರೆ ಅಂತ ಬಂದಾಗ ಉತ್ತರ ಬೇರೆದೇ ಆಗಿರುತ್ತೆ. ಅದು ಆಲ್ರೆಡಿ ಹೇಳಿದ್ದೀನಿ, ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಲೆಪ್ರೆ ಅಂತ ಬಂದಾಗ ಆಲ್ರೆಡಿ ಹೇಳಿ ನಿಮಗೆ ಕುಷ್ಠರೋಗ. ಲೆಪ್ರೆ ಅಂತ ಬಂದಾಗ ನೋಡಿ, ಇಲ್ಲಿ ಕುಷ್ಠರೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ಕ್ಷಯ ರೋಗ ಅಂತ ಬಂದಾಗ ನಮಗೆ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತಹ ಬ್ಯಾಕ್ಟೀರಿಯಾ ಯಾವುದು? ಒಂದು ಮೈಕ್ರೋ ಬ್ಯಾಕ್ಟೀರಿಯಂ. ಓಕೆ, ಮೈಕ್ರೋ ಬ್ಯಾಕ್ಟೀರಿಯಂ
ಟ್ಯೂಬರ್ಕ್ಯುಲಸ್. ನೋಡಿ ಇದು ಎರಡು ಬರಲೇಬೇಕು ಲಾಸ್ಟಲ್ಲಿ. ಟ್ಯೂಬರ್ಕ್ಯುಲಸ್ ಅನ್ನೋದನ್ನ ಹೇಳಿದ್ನಲ್ಲ. ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ಕ್ಷಯರೋಗವನ್ನು ಉಂಟು ಮಾಡುವಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಮೈಕ್ರೋ ಬ್ಯಾಕ್ಟೀರಿಯಾ ಲೆಪ್ರೆ ಅಂದರೆ ಕುಷ್ಠರೋಗ. ಯಾಕೆ ಇದೇ ಆಪ್ಷನ್ ಕೊಟ್ಟಿದೆ ಅಂದರೆ ಎರಡೂ ಸಹ ಸಿಮಿಲರ್ ಬರ್ತಾ ಇದ್ದಾವೆ. 100% ಎಕ್ಸಾಮಲ್ಲಿ ಇದನ್ನು ಕೊಟ್ಟರೆ ಕನ್ಫ್ಯೂಷನ್ ಮಾಡ್ತಾರೆ. ಅವರು ಸಹ ಇಂಥ ಆಪ್ಷನ್ನೇ ಇಂಥ ಪ್ರಶ್ನೆನೇ ನಿಮಗೆ ಕೇಳ್ತಾ ಬರ್ತಾರೆ. ಸೊ ನೀವಿಲ್ಲೇ ಇದಕ್ಕೊಂದು ಕ್ಲಾರಿಟಿ ತೊಗೊಂಡು ಸುಮ್ಮನಾಗಿರಬೇಕು ಸ್ನೇಹಿತರೆ. ನೋಡಿ ಕ್ಷಯ ರೋಗ ಅಂತ ಬಂದಾಗ ನಮಗೆ ಇದು ಕುಷ್ಠ, ನೋಡಿ ಇಲ್ಲೂ ಕಾಯಿಂದ ಶುರು ಆಗುತ್ತೆ, ಇಲ್ಲೂ ಕಾಯಿಂದನೇ ಶುರು ಆಗುತ್ತೆ, ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಕುಷ್ಠರೋಗ ಅಂತ ಓದಬೇಕಾದ್ರೆ ಕುಷ್ಠರೋಗ ಒಂದು ಲೆಪ್ರೆ ಕುಷ್ಠ ಅಂತಲೇ ನೆನ್ಪಿಡ್ಕೋಬೇಕು, ಅಥವಾ ಕುಷ್ಠ ಲೆಪ್ರೆ ಅಂತಲೇ ನೀವು ಓದ್ಕೋಬೇಕು ಯಾವಾಗಲೂ. ಅಷ್ಟೇ, ಇಷ್ಟೇ ಓದ್ರೆ ನೀವೆಲ್ಲ ಓದೋ ಅವಶ್ಯಕತೆ ಇಲ್ಲ. ಕುಷ್ಠ ಲೆಪ್ರೆ ಅಂತ ಓದ್ಬೇಕಾದ್ರೆ ನೋಟ್ಸ್ ಮಾಡ್ಕೋಬೇಕಾದ್ರೆ ಈ ರೀತಿ ನೋಟ್ಸ್ ಮಾಡ್ಕೊಂಡಿರಬೇಕು. ಪದೇ ಪದೇ ಅದನ್ನು ಓದಿದಾಗ ಈಸಿಯಾಗಿ ನೆನಪು ಬರುತ್ತೆ, ನೀವು ಓದೋಂಥ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಎರಡನೇದು ರಾಂಗ್ ಆಗಿದೆ ಸ್ನೇಹಿತರೆ. ಇನ್ನು ಪ್ಲೇಗ್ ಅಂತ ಬಂದಾಗ ಎರ್ನಿಸಿಯಾ ಪ್ಲೆಸ್ನಿಸ್ ಅಂತ ಬರುತ್ತೆ. ನೋಡಿ ಇಲ್ಲಿ ಪ್ಲೇಗ್ ಥರನೇ ಕಾಣ್ತಿದೆ, ಪಿ ಥರನೇ ಕಾಣ್ತಾ ಇದೆ, ಇಲ್ಲಿ ಪೇ ಥರನೇ ಕಾಣ್ತಾ ಇದೆ. ಸೊ ಇಲ್ಲಿಗೆ ಚೂಸ್ ಮಾಡ್ಕೋಬೇಕು. ಇನ್ನು ಇಬ್ಬರು ಅಂತ ಬಂದಾಗ ಇಲ್ಲಿ ಕಾಲರೆ ಅಂತ ಬಂದ್ಬಿಡುತ್ತೆ, ಈಸಿಯಾಗಿ ನೆನಪು ಬರ್ತದೆ ಸ್ನೇಹಿತರೆ. ಇನ್ನು ಟೆಟನಸ್ ಅಂತ, ಧನುರ್ವಾಯು ಅಂದರೆ ಇಂಗ್ಲೀಷಲ್ಲಿ ನೆನ್ಪಿಡಿ ಅಂದಿದ್ದೆ, ಅದಕ್ಕೆ ಟೆಟನಸ್ ಅಂದರೆ ಧನುರ್ವಾಯು. ಇಲ್ಲಿ ನೋಡಿ ಟೆಟಾನಿ ಅಂತ ಇದೆ, ಟೆಟನಸ್ ಟೆಟಾನಿ ಎರಡನ್ನೂ ಸಹ ಸಿಮಿಲರ್ ಇದೆ. ಸರಿ ಉತ್ತರ ಇದಾಗಿರ್ತದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ? ಕೇವಲ 3 ಜೋಡಿಗಳು ಮಾತ್ರ ಸರಿಯಾಗಿದೆ. ಒಂದು ಜೋಡಿ ಇದು ತಪ್ಪಾಗಿರ್ತದೆ ಸ್ನೇಹಿತರೆ. ನೆನಪು ನೋಡಿ, ಈ ರೀತಿ ಪ್ರಶ್ನೆಗಳನ್ನು ಏನಾದರೂ ಎಲ್ಲಿ ಕನ್ಫ್ಯೂಷನ್ ಆಗುತ್ತಾ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ನಾನು ವೈಯಕ್ತಿಕ ಮಾರ್ಗದರ್ಶನ ಬ್ಯಾಚ್ ಸ್ಟೂಡೆಂಟಿಗೂ ಸಹ ಅಷ್ಟೇ ನಾನು ಪದೇ ಹೇಳ್ತಾ ಇರ್ತೀನಿ. ಯಾಕಂದರೆ ಪ್ರತಿಯೊಂದನ್ನು ಸಹ ನಾವು ಯೂಟ್ಯೂಬಲ್ಲಿ ಆಗಿರ್ಬೋದು, ಒಂದು ಟೆಲಿಗ್ರಾಮಲ್ಲಿ ಆಗಿರ್ಬೋದು ಹೇಳೋದಕ್ಕಾಗೋದಿಲ್ಲ ಸ್ನೇಹಿತರೆ. ನೋಡಿ ಇಷ್ಟು ಕ್ಲಾಸ್ ಮಾಡೋದಕ್ಕೆ ನಮಗೆ ಜಸ್ಟ್ 5 ಕ್ವಶನ್ ಒಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮಿನಿಮಮ್ 2 to 3 hours ಪ್ರಿಪೇರ್ ಆಗಬೇಕು. ಅದಕ್ಕೆ ತಕ್ಕಂತೆ ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದಾನೆ ನೋಡ್ತಾ ಇರಬೇಕು, ಯಾವ ರೀತಿ ಕೇಳ್ತಾನೆ ಅಂತ ಹೇಳೋದಕ್ಕೆ ನಾವೇ ಗೆಸ್ ಮಾಡ್ಕೋಬೇಕು. 2-3 hours ಆಗುತ್ತೆ. ಸೊ ನಾವು ವೈಯಕ್ತಿಕ ಮಾರ್ಗದರ್ಶನ ಬ್ಯಾಚ್ ಮಾಡಿದರೆ ಇಷ್ಟು ಟಾಪಿಕನ್ನು ನಾನು ಜಸ್ಟ್ 20-30 ಮಿನಿಟ್ಸಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನೇ ಮುಗಿಸ್ಬಿಟ್ಟಿರ್ತೀನಿ. ಅಂದರೆ ಏನು ಓದಬೇಕು ಏನು ಓದಬಾರ್ದು ಈಸಿಯಾಗಿ ಸಿಂಪಲಾಗಿ ಮಾಹಿತಿಯನ್ನು ಅವರಿಗೆ ಆಡಿಯೋ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ಅವ್ರ ಹತ್ರ ಬುಕ್ಸ್ ಇರುತ್ತೆ, ಬುಕ್ಸ್ ನೋಡ್ಕೊಂಡು ಈಸಿಯಾಗಿ ಓದ್ಕೊಳ್ತಾ ಬರ್ತಾರೆ ಸ್ನೇಹಿತರೆ. ಓಕೆ, ಹಾಗಾದರೂ ಪರವಾಗಿಲ್ಲ. ಇಲ್ಲಿ ಸೈನ್ಸ್ ಅಂತ ಬಂದಾಗ ನಿಮಗೆ ವಿಡಿಯೋ ಮೂಲಕ ಎಷ್ಟೋ ಜನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಎರ್ನಿಸಿಯಾ ಪ್ಲೆಸ್ನಿಸ್ ಅನ್ನೋದು ಸರಿ ಉತ್ತರ ಆಗಿರ್ತದೆ, 3 ಸರಿಯಾಗಿರ್ತದೆ. ಇದೊಂದು ರಾಂಗ್ ಆಗಿರ್ತದೆ ಸ್ನೇಹಿತರೆ. ಈ ರೀತಿ ಪ್ರಶ್ನೆಗಳನ್ನು ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾರೆ. ನೀವು ಇದೇ ರೀತಿ ತಯಾರಿಯನ್ನು ನಡೆಸ್ತಾ ಇರಬೇಕು. ಹಾಗಾದರೆ ಮುಂದಿನ ಪ್ರಶ್ನೆ, ಫೈನಲ್ ಪ್ರಶ್ನೆಗೆ ಹೋಗೋಣ. ಓಕೆ, ಇದು ಮೋಸ್ಟ್ ಕನ್ಫ್ಯೂಷನಿಂಗ್ ಪ್ರಶ್ನೆ. ಇಂಥ ಟಾಪಿಕಲ್ಲಿ ಇಂಥ ಪ್ರಶ್ನೆಗಳು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡ್ತಾ ಪ್ರಶ್ನೆ ಏನಿದೆ ಅಂತ ತುಂಬ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ. ಓಕೆ, ಸಾರಜನಕ ಸ್ಥಿರೀಕರಣದಲ್ಲಿ ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾಗಳನ್ನು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಿದೆ. ನೋಡಿ ಇಲ್ಲಿ ಸಾರಜನಕ ಸ್ಥಿರೀಕರಣದಲ್ಲಿ ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾಗಳನ್ನು ಬಳಸುತ್ತಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೊಟ್ಟು ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಓದಿದರೆ ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಬರ್ತೀರಾ ಸ್ನೇಹಿತರೆ. ಕೆಲವೊಬ್ಬರು ಪಂಟರ್ ಇರ್ತಾರೆ, PCPSI ಡಿಫ್ರೆಂಟ್ ಆಗಿರುವಂಥ ಆಪ್ಷನ್ಗಳನ್ನು ಟಿಕ್ ಮಾಡೋದಕ್ಕೆ ಹೋಗ್ತಾರೆ. ಏನೋ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಅಂದರೆ ಇದೇ ಸರಿ ಉತ್ತರ ಇರ್ಬೋದು ಅಂತ ಚೂಸ್ ಮಾಡೋರಿರ್ತಾರೆ. ಕೆಲವೊಬ್ರು ಇದು ದೊಡ್ಡದಾಗಿದೆ ಇದು ಇರ್ಬೋದು ಅನ್ನೋಂತಹ ಚೂಸ್ ಮಾಡ್ತಾ ಇರ್ತಾರೆ. ಕೆಲವರು ಓದಿರೋರು ಮಾತ್ರ ಸರಿ ಉತ್ತರವನ್ನು ಇದಕ್ಕೆ ಚೂಸ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಹಾಗಾದ್ರೆ ನೋಡ್ತಾ ಬರೋಣ. ಸ್ಥಿರೀಕರಣ ಅಂತ ಬಂದಾಗ ಅಥವಾ ಬ್ಯಾಕ್ಟೀರಿಯಾಗಳಂತ ಬಂದಾಗ ಅದರಲ್ಲಿ ಯಾವೆಲ್ಲ ರೀತಿ ಬ್ಯಾಕ್ಟೀರಿಯಾಗಳು ಬರ್ತವೆ, ಎಕ್ಸಾಮ್ ದೃಷ್ಟಿಯಿಂದ ನೀವು ಏನೆಲ್ಲ ಓದಿರಬೇಕು ಬ್ಯಾಕ್ಟೀರಿಯಾಗಳ ಬಗ್ಗೆ ಅಂತ ಮಾಹಿತಿಯನ್ನು ಮತ್ತೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ನಮಗೆ ಒಂದು ಜೈವಿಕ ಸ್ಥಿರೀಕರಣ ಅಥವಾ ಸಾರಜನಕ ಸ್ಥಿರೀಕರಣ ಅಂತ ಒಂದು ಟಾಪಿಕ್ ಬರುತ್ತೆ. ಈ ಜೈವಿಕ ಸ್ಥಿರೀಕರಣ ಮತ್ತು ಸಾರಜನಕ ಸ್ಥಿರೀಕರಣದಲ್ಲಿ ಬಳಸುವಂತಹ ಬ್ಯಾಕ್ಟೀರಿಯಾಗಳು ಯಾವಂದರೆ ಈ ಜೈವಿಕ ಅಂದರೆ ನಮಗೆ ಈ ಅಮೋನೀಕರಣ ಅಂತ ಬರುತ್ತೆ, ನೈಟ್ರೀಕರಣ ಅಂತ ಟಾಪಿಕ್ ಎಲ್ಲ ಬರುತ್ತೆ. ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಬರ್ತೀನಿ. ಸಾರಜನಕ ಸ್ಥಿರೀಕರಣ ಅಂತ ಬಂದಾಗ ಇದರಲ್ಲಿ 3 ಟಾಪಿಕ್ ಬರ್ತವೆ ಸ್ನೇಹಿತರೆ. ಒಂದು ಅಮೋನೀಕರಣ, ಇದನ್ನು ಓದ್ಕೊಂಡಿರಬೇಕು, ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಅಮೋನೀಕರಣ ಅಂದರೆ ಏನು ಅಂತ ಪ್ರಶ್ನೆ ನಿಮಗೆ ಡೆಫಿನೇಷನನ್ನೇ ಕೇಳಿಬಿಡ್ತಾನೆ. ಒಂದು ಸಾವಯವ, ಓಕೆ ನಾನು ಬಾಯಲ್ಲಿ ಹೇಳ್ತಾ ಇರ್ತೀನಿ ಬರೆದಿಟ್ಕೊಂಡ್ರೆ ಸಾಕು. ಒಂದು ಸಾವಯವ ವಸ್ತುಗಳನ್ನು ಅಮೋನಿಯವನ್ನಾಗಿ ಪರಿವರ್ತಿಸೋದಕ್ಕೆ ನಾವು ಅಮೋನೀಕರಣ ಅಂತ ಕರಿತೀವಿ. ಒಂದು ಸಾವಯವ ವಸ್ತುಗಳನ್ನು ಏನಾಗಿ ಕನ್ವರ್ಟ್ ಮಾಡೋದಕ್ಕೆ ಅಮೋನಿಯಾವಾಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ನಾವು ಬಳಸೋದಕ್ಕೆ ನಾವು ಅಮೋನೀಕರಣ ಅಂತ ಕರಿತಾ ಬರ್ತೀವಿ. ಇದಕ್ಕೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾ, ಅಮೋನೀಕರಣಕ್ಕೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾ ಅಂತ ಕೇಳ್ತಾನೆ. ಆ ಬ್ಯಾಕ್ಟೀರಿಯಾದ ಹೆಸರೇ ತುಂಬಾ ಇಂಪಾರ್ಟೆಂಟು, KPSCಗೆ ಎಕ್ಸಾಮ್ ಇದಬೇಕಾಗುತ್ತೆ. ಅಮೋನಿಫೈಯಿಂಗ್, ಓಕೆ, ಅಮೋನಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ಏನು ಕರಿತೀವಿ, ಇದು ಅಮೋನೀಕರಣಕ್ಕೆ ಕಾರಣ ಆಗುವಂತಹ ಒಂದು ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ನಂತರ ನೈಟ್ರೀಕರಣ ಅಂತ ಒಂದು ಟಾಪಿಕ್ ಬರುತ್ತೆ. ಒಂದು ನೈಟ್ರೀಕರಣ ಅಂತ ಬಂದಾಗ ಇದು ಅಮೋನಿಯಾವನ್ನು ನೆನಪಲ್ಲಿಟ್ಕೋಬೇಕು, ಎಕ್ಸಾಂಪಲ್ ಪ್ರಶ್ನೆ ಆಗಿದೆ. ಇದು ಅಮೋನಿಯಾವನ್ನು ನೈಟ್ರೇಟ್ ಮತ್ತು ನೈಟ್ರೇಟ್ಗಳಾಗಿ ಪರಿವರ್ತಿಸುತ್ತದೆ. ಅಮೋನಿಯಾವನ್ನು ಇಲ್ಲೂ ಕನ್ಫ್ಯೂಷನ್ ಆಗ್ಬೋದು, ನೈಟ್ರೇಟ್ ಬೇರೆ ನೈಟ್ರೈಟ್ ಬೇರೆ.
ಅಮೋನಿಯಾವನ್ನು ನೈಟ್ರೇಟ್ ಮತ್ತು ನೈಟ್ರೇಟ್ ಆಗಿ ಪರಿವರ್ತಿಸುವಂತಹ ಕ್ರಿಯೆಗೆ ನೈಟ್ರೀಕರಣ ಅಂತ ಕರಿತೀವಿ. ಈ ನೈಟ್ರೀಕರಣಕ್ಕೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ನೈಟ್ರೀಕರಣಕ್ಕೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಿದರೆ ಅದನ್ನು ಸಹ ಎನ್ನಿಂದನೇ ಶುರುವಾಗುತ್ತೆ. ನೈಟ್ರೋ ಬ್ಯಾಕ್ಟರ್. ಓಕೆ, ನೈಟ್ರೋ ಬ್ಯಾಕ್ಟರ್ ಅಂತ ಕರಿತೀವಿ, ಅಥವಾ ಇದನ್ನು ನಾವು ನೈಟ್ರಿಫೈಯಿಂಗ್ ಅಂತಲೂ ಸಹ ಕರಿತೀವಿ. ನೈಟ್ರಿಫೈಯಿಂಗ್ ಅಂತಲೂ ಸಹ ಕರಿತೀವಿ. ಇವೆರಡನ್ನೂ ಸಹ ನಮಗೆ ಇವಕ್ಕೆ ನೈಟ್ರೀಕರಣಕ್ಕೆ ಕಾರಣ ಆಗುವಂತಹ ಬ್ಯಾಕ್ಟೀರಿಯಾ ಏನು ಅಮೋನಿಯಾವನ್ನು ನೈಟ್ರೇಟ್ ಮತ್ತು ನೈಟ್ರೇಟ್ ಆಗಿ ಪರಿವರ್ತಿಸೋದಕ್ಕೆ ಕಾರಣ ಆಗುವಂಥ ಬ್ಯಾಕ್ಟೀರಿಯಾ ನೈಟ್ರೋ ಬ್ಯಾಕ್ಟರ್ ಅಥವಾ ನೈಟ್ರಿಫೈಯಿಂಗ್ ಅಂತ ಕರಿತೀವಿ. ಈ ಕ್ರಿಯೆಗೆ ಏನೆಂದು ಕರಿತೇವೆ ಅಂತ ಕೇಳಿದರೆ ನೈಟ್ರೀಕರಣ ಅಂತ ಕರಿತೀವಿ. ಸೊ ಎರಡನ್ನೂ ಸಹ ಡೆಫಿನೇಷನ್ನು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ನಮಗೆ ಅಮೋನೀಕರಣ ಆಯಿತು, ನೈಟ್ರೀಕರಣ ಆಯಿತು. ಹಾಗಾದರೆ ಇದೇ ರೀತಿ ನಮಗೆ ಬೇರೆ ಬೇರೆ ಕರ್ತವ್ಯಗಳಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ಯಾವೆಲ್ಲ ಬ್ಯಾಕ್ಟೀರಿಯಾಗಳು ಉಪಯುಕ್ತವಾಗ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದನ್ನೇ ನಿಮಗೆ ಹೇಳಿದ್ದು ಈಗ ಕೇಳಿರುವಂಥ ಪ್ರಶ್ನೆ. ಒಂದು ಜೈವಿಕ ಸ್ಥಿರೀಕರಣ ಅಥವಾ ಸಾರಜನಕ ಸ್ಥಿರೀಕರಣದಲ್ಲಿ ಯಾವುದನ್ನು ಬಳಸುತ್ತಾರೆ ಅಂತ ಕೇಳ್ತಾನೆ. ರೈಜೋಬಿಯಂ. ಓಕೆ, ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನು ಸಾರಜನಕ ಅಥವಾ ಜೈವಿಕ ಸ್ಥಿರೀಕರಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಬ್ಯಾಕ್ಟೀರಿಯಾ ಯಾವುದು? ರೈಜೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ತದೆ. ನಂತರ ಅದೇ ರೀತಿ ನಿಮಗೆ ಒಂದು ಅಮೋನೀಕರಣ ಕ್ರಿಯೆಯಲ್ಲಿ ಪಾಲ್ಗೊಳಿಸುವಂತಹ ಒಂದು ಬ್ಯಾಕ್ಟೀರಿಯಾ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಹೇಳಿದೆ ಅಮೋನಿಫೈಯಿಂಗ್ ಬ್ಯಾಕ್ಟೀರಿಯಾ ಅಥವಾ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಮಗೆ ಈ ನೈಟ್ರೀಕರಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಬ್ಯಾಕ್ಟೀರಿಯಾ ಯಾವುದು? ನೈಟ್ರೋ. ಸೊ ಒಂದು ಬ್ಯಾಕ್ಟೀರಿಯಾ ಅಥವಾ ನೈಟ್ರಿಫೈಯಿಂಗ್ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಇನ್ನೊಂದು ಸಹ ಆಪ್ಷನನ್ನು ನಿಮಗೆ ಕೊಡ್ತಾನೆ, ನೈಟ್ರೋ ಸೋಮೋನಾಸ್. ಓಕೆ, ನೈಟ್ರೋ ಸೋಮೋನಾಸ್ ಅಂತ ಕರೀತಾರೆ, ಅಥವಾ ನೈಟ್ರೋ ಬ್ಯಾಕ್ಟೀರಿಯಾ ಅಂತಲೂ ಸಹ ಕರೀತಾರೆ. ಇದು ಸಹ ಒಂದು ನೈಟ್ರೀಕರಣಕ್ಕೆ ಕಾರಣ ಆಗುವಂತಹ ಒಂದು ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ಅದೇ ರೀತಿ ನಮಗೆ ಇನ್ನು ನೈಟ್ರೀಕರಣಕ್ಕೆ ಆಪೋಸಿಟ್ಟು ಡಿನೈಟ್ರೀಕರಣ ಆಗಿರುತ್ತೆ. ಈ ಡಿನೈಟ್ರೀಕರಣ ಅಂತ ಬಂದಾಗ ಇದಕ್ಕೆ ಕಾರಣ ಆಗುವಂತಹ ಒಂದು ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ಸೂಡೋಮೋನಾಸ್. ಇದು ತುಂಬಾ ಇಂಪಾರ್ಟೆಂಟು ನೋಡಿ. ನೈಟ್ರೀಕರಣ ಅಂತ ಬಂದಾಗ ನಮಗೆ ನೈಟ್ರೋ ಸೋಮೋನಾಸ್ ಬ್ಯಾಕ್ಟೀರಿಯಾ ಅಥವಾ ನೈಟ್ರೋ ಬ್ಯಾಕ್ಟೀರಿಯಾ ಆಗಿರುತ್ತೆ. ಬಟ್ ಡಿನೈಟ್ರೀಕರಣ ಇಲ್ಲಿ ಗಮನಿಸಬೇಕು, ಡಿ ಅನ್ನೋದನ್ನ ಗಮನಿಸಬೇಕು. ಡಿನೈಟ್ರೀಕರಣ ಅಂತ ಬಂದಾಗ ಸೂಡೋಮೋನಾಸ್ ಬ್ಯಾಕ್ಟೀರಿಯಾ ಡಿನೈಟ್ರೀಕರಣಕ್ಕೆ ಕಾರಣ ಆಗುವಂತಹ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ನಂತರ ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನು. ಯಾವ ಬ್ಯಾಕ್ಟೀರಿಯಾಗಳನ್ನು ಜೈವಿಕ ಗೊಬ್ಬರ ಅಂತ ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ರೈಜೋಬಿಯಂ. ಓಕೆ, ರೈಜೋಬಿಯಂ ಬ್ಯಾಕ್ಟೀರಿಯಾವನ್ನು ಜೈವಿಕ ಒಂದು ಗೊಬ್ಬರಕ್ಕೆ ಉದಾಹರಣೆ ಆಗಿರುತ್ತೆ. ಇನ್ನೊಂದು ಅಜೋಟೋಬ್ಯಾಕ್ಟರ್. ಒಂದು ಅಜೋಟೋಬ್ಯಾಕ್ಟರ್ ಎಂಬುದು ಇದು ಸಹ ಉದಾಹರಣೆ ಆಗಿರುತ್ತೆ. ಅದು ಜೈವಿಕ ಬ್ಯಾಕ್ಟೀರಿಯಾಗಳಿಗೆ ಉದಾಹರಣೆ ಆಗಿರುತ್ತೆ. ಇನ್ನು ಅಜೋಲಾ ಅಂತ ಒಂದು ಬರುತ್ತೆ, ಅಜೋಲಾ ಅನ್ನೋದಾಗಿರ್ಬೋದು, ಮತ್ತು ನೈಟ್ರೋ ಬ್ಯಾಕ್ಟರ್ ಅಂತ ಹೇಳಿದೆ. ಇವೆಲ್ಲನೂ ಸಹ ನಮಗೆ ಜೈವಿಕ ಬ್ಯಾಕ್ಟೀರಿಯಾಗಳಿಗೆ ಉದಾಹರಣೆ ಆಗಿರುವಂತಹ ಒಂದು ಬ್ಯಾಕ್ಟೀರಿಯಾಗಳಾಗಿರ್ತವೆ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ನಂತರ ಮೋಸ್ಟ್ ವಾಂಟೆಡ್ ಪ್ರಶ್ನೆ ಯಾವಾಗಲೂ ಕೇಳೋದು ಯಾವುದು? ಇನ್ಸುಲಿನ್ ಉತ್ಪಾದನೆಯಲ್ಲಿ ಬಳಸುವಂಥದ್ದು ಯಾವುದು? ಎಕ್ಸಾಮಲ್ಲಿ ಎರಡು ರೀತಿ ಪ್ರಶ್ನೆ ಕೇಳ್ತಾನೆ. ಇನ್ಸುಲಿನ್ ಒಂದು ಚಿಕಿತ್ಸೆಯಲ್ಲಿ ಯಾವುದನ್ನು ಬಳಸ್ತಾರೆ? ವೈರಸ್ಸಾ, ಬ್ಯಾಕ್ಟೀರಿಯಾ, ಶಿಲೀಂಧ್ರನ ಅಥವಾ ಅಲಿಗೆನಾ ಅಂತ ಕೇಳ್ತಾನೆ. ಸೊ ಇನ್ಸುಲಿನ್ ತಯಾರಿಕೆಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬಳಸ್ತಾರೆ. ಆ ಬ್ಯಾಕ್ಟೀರಿಯಾ ಯಾವುದು ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಈಕೋಲಿ. ಓಕೆ, ಈಕೋಲಿ ಬ್ಯಾಕ್ಟೀರಿಯಾಗಳನ್ನು ಅಲ್ಲಿ ಬಳಸ್ತಾ ಬರ್ತಾರೆ. ಈಕೋಲಿ ಬ್ಯಾಕ್ಟೀರಿಯಾ ಅಂದರೆ ಫುಲ್ ಫಾರ್ಮ್ ಕೇಳ್ತಾನೆ ಕೆಲವೊಮ್ಮೆ, ಎಸ್ಚೆರಿಯೇನಾ. ಓಕೆ, ಎಸ್ಚೆರಿಯನಿಯಾ ಅನ್ನೋದು ನಮಗೆ ಈಕೋಲಿ ಬ್ಯಾಕ್ಟೀರಿಯಾ. ಎಸ್ಚೆರಿಯಾ ಅಂದರೆ ಎಸ್ಚೆರಿಯನ್ ಕೊಲ್ಲಿ ಬ್ಯಾಕ್ಟೀರಿಯಾ ಅಂತ ನೆನ್ಪಿಟ್ಕೋಬೇಕು. ಈಕೋಲಿ ಅಂತಲೇ ಯಾವಾಗಲೂ ಕೊಡ್ತಾನೆ. ಇದ್ರ ಫುಲ್ ಫಾರ್ಮ್ ಎಸ್ಚೆರಿಯನಿಯಾ ಆಗಿರ್ತದೆ. ಇದನ್ನು ಸಹ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಇನ್ಸುಲಿನ್ ತಯಾರಿಕೆಯಲ್ಲಿ ಬಳಸುವಂತಹ ಒಂದು ಉತ್ಪಾದನೆಯಲ್ಲಿ ಬಳಸುವಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ಈಕೋಲಿ ಬ್ಯಾಕ್ಟೀರಿಯಾ ಆಗಿರುತ್ತೆ. ನಂತರ ಹಾಲು ಏನಾಗುತ್ತೆ? ಕರಡಾಗುತ್ತೆ, ಮೊಸರಾಗುತ್ತೆ. ಹಾಲನ್ನು ಮೊಸರಾಗಿಸಲು ಬಳಸುವಂತಹ ಬ್ಯಾಕ್ಟೀರಿಯಾ ಯಾವುದು? ಎಲ್ರಿಗೂ ಸಹ ಗೊತ್ತು. ಓಕೆ, ಯಾವ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರಾಗಿಸುವಂತಹ ಬ್ಯಾಕ್ಟೀರಿಯಾ? ಓಕೆ, ಹಾಲನ್ನು ಮೊಸರಾಗಿಸುವಂತಹ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್. ಓಕೆ, ಆಪ್ಷನ್ ಕೊಟ್ಟಿದ್ದೀನಿ, ಡಿ ಅದಾಗಿರ್ತದೆ. ಹಾಲನ್ನು ಮೊಸರಾಗಿಸುವಂತಹ ಬ್ಯಾಕ್ಟೀರಿಯಾ ಬಂದು ನಮಗೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ಈಗ ಸಿಂಪಲ್ಲಾಗಿ ಕ್ವಶನ್ ನೋಡ್ತಾ ಬರೋಣ. ಈಸಿಯಾಗಿ ನಿಮ್ಗೆ ಎಲ್ಲದಕ್ಕೂ ಸಹ ಉತ್ತರಗಳು ಇಲ್ಲಿ ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆ, ಇನ್ನು ಬ್ಯಾಕ್ಟೀರಿಯಾಗಳನ್ನು ನಾವು ಪ್ರೋಟೀನ್ ಉತ್ಪಾದನೆಗಳಲ್ಲೂ ಸಹ ಬಳಸ್ತೀವಿ. ಇನ್ ಕೇಸ್ ಸ್ಟೇಟ್ಮೆಂಟ್ ಕೊಟ್ಟರು ಸಹ ಕೊಡ್ಬೋದು. ನಂತರ ಅಗರ್ ಅಂತ ಬರುತ್ತೆ. ಈ ಅಗರ್ ಬ್ಯಾಕ್ಟೀರಿಯಾ ಬೆಳೆಸುವ ಮಾಧ್ಯಮ, ಅಂದರೆ ಬ್ಯಾಕ್ಟೀರಿಯಾವನ್ನು ಬೆಳೆಸುವ ಮಾಧ್ಯಮ. ಇದನ್ನು ಪ್ರಯೋಗಶಾಲೆಯಲ್ಲಿ ಬಳಸ್ತಾರೆ. ಅಗರ್ ಅನ್ನೋದು ಒಂದು ಬ್ಯಾಕ್ಟೀರಿಯಾಗಳನ್ನು ಬೆಳೆಸುವಂತಹ ಒಂದು ಮಾಧ್ಯಮ ಆಗಿರುತ್ತೆ. ಇದನ್ನು ಎಲ್ಲಿ ಬಳಸ್ತಾರೆ ಅಂತ ಕೇಳಿದರೆ
ಪ್ರಯೋಗಶಾಲೆಗಳಲ್ಲಿ ಬಳಸುವಂಥ ಬ್ಯಾಕ್ಟೀರಿಯಾ ಅಗರ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಇದನ್ನು ಸಹ ನೀವು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ, ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಓಕೆ, ಹಾಗಾದ್ರೆ ಇಲ್ಲಿ ಪ್ರಶ್ನೆ ನೋಡ್ತಾ ಬರೋಣ. ಸಾರಜನಕ ಸ್ಥಿರೀಕರಣದಲ್ಲಿ ಬಳಸುವಂಥದ್ದು ಯಾವುದು ಬ್ಯಾಕ್ಟೀರಿಯಾ ಬಳಸ್ತೀವಿ? ರೈಸೋಬಿಯಂ ಬ್ಯಾಕ್ಟೀರಿಯಾ. ಸರಿ ಉತ್ತರ ಯಾವುದು? ರೈಸೋಬಿಯಂ ಬ್ಯಾಕ್ಟೀರಿಯಾ ಆಗಿರುತ್ತೆ. ನೋಡಿ, ಈಕೋಲಿ ಬ್ಯಾಕ್ಟೀರಿಯಾ ಎಲ್ಲಿ ಬಳಸ್ತಾರೆ? ಇನ್ಸುಲಿನ್ ಅಂತ ಹೇಳಿದೆ. ಇನ್ನು ಲ್ಯಾಕ್ಟೋಬ್ಯಾಸಿಲಸ್, ಹಾಲನ್ನು ಮೊಸರನ್ನಾಗಿಸುವಂತಹ ಕ್ರಿಯೆಗೆ ಬಳಸುವಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಕ್ರಿಯೆ ನಡೆಸುತ್ತೆ. ಇನ್ನು ಸೂಡೋಮೋನಾಸ್ ಆಲ್ರೆಡಿ ಹೇಳಿದೆ ನಿಮಗೆ. ಓಕೆ, ಈ ಸೂಡೋಮೋನಾಸ್ ಅಂತ ಬಂದಾಗ ನೈಟ್ರೀಕರಣದಲ್ಲಿ ಬಳಸುವಂತಹ ಬ್ಯಾಕ್ಟೀರಿಯಾ ಸೂಡೋಮೋನಾಸ್ ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಜೈವಿಕ ಸ್ಥಿರೀಕರಣ ಅಥವಾ ಸಾರಜನಕ ಸ್ಥಿರೀಕರಣದಲ್ಲಿ ಉಪಯುಕ್ತವಾಗುವಂಥ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಮಾಹಿತಿಯನ್ನು ಸಹ ನಿಮಗೆ ಬ್ಯಾಕ್ಟೀರಿಯಾ ಅಂತ ಬಂದಾಗ ಯಾವ ರೀತಿಯಾದರೂ ಅವ್ರು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರಲಿ, ನೀವು ಕಂಪ್ಲೀಟ್ ಮಾಹಿತಿನ ಒಂದು 360 ಆ್ಯಂಗಲ್ ಮಾಹಿತಿಯಲ್ಲಿ ನೀವು ಮಾಹಿತಿನ ತಿಳ್ಕೊಂಡಿದ್ರೆ ನಿಮಗೆ ಯಾವುದೇ ಥರ ಅವರು MCQಸನ್ನು ಕೇಳಲಿ, ಆ ಕಡೆ MCQಸ್ನಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಾದರೂ ಕೇಳಿ, ಅಥವಾ ಒಂದು ಪೇರ್ ಜೋಡಿಗಳ ರೂಪದಲ್ಲಾದರೂ ಪ್ರಶ್ನೆ ಕೇಳಿ, ಅಥವಾ ಹೇಳಿಕೆಗಳ ರೂಪದಲ್ಲಾದರೂ ಪ್ರಶ್ನೆ ಕೇಳಿ ನೀವು ಈಸಿಯಾಗಿ ಉತ್ತರಿಸ್ತಾ ಬರ್ಬೋದು ಸ್ನೇಹಿತರೆ. ಈ ರೀತಿ ಎಲ್ಲ ಸಬ್ಜೆಕ್ಟನ್ನು ನೀವು ಸೈನ್ಸಲ್ಲಿ ಪ್ರಿಪೇರ್ ಆಗ್ತಾ ಬಂದಲ್ಲಿ ಸೈನ್ಸಲ್ಲಿ ನಿಮಗೆ ಯಾವತ್ತೂ ಎಲ್ಲ ಪ್ರಶ್ನೆಗಳು ಸಿಕ್ಬಿಡುತ್ತೆ ಸ್ನೇಹಿತರೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಇದೇ ರೀತಿ ನಿಮಗೆ ಒಂದು ಸ್ವಲ್ಪ ದಿನ ಸೂಕ್ಷ್ಮಾಣುಜೀವಿಗಳ ಟಾಪಿಕ್ ಮುಗಿದ ತಕ್ಷಣ ನಮ್ಮ ಅಬ್ದಿ ಅಕಾಡೆಮಿ, ಓಕೆ, ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಒಂದು 20 ಅಂಕಗಳ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ 20 ಅಂಕಗಳ ಟೆಸ್ಟನ್ನು ಸಹ ಕೊಡ್ತಾ ಬರ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಬೇಕು ನೀವು, ಅಲ್ಲಿ ಆ ಟೆಸ್ಟ್ಗಳು ನಿಮಗೆ ಸಿಗ್ತಾ ಬರುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಬ್ಯಾಕ್ಟೀರಿಯಾಗಳು ಅಂತ ಬಂದಾಗ ಮಾಹಿತಿನ ತಿಳ್ಕೊಬೇಕು. ಇನ್ನು ನಾಳೆ ಕ್ಲಾಸಲ್ಲಿ ಶಿಲೀಂಧ್ರಗಳು ಮತ್ತು ಶೈವಲಗಳು ಅನ್ನೋ ಮತ್ತು ಪ್ರೋಟೋಜೋವಗಳಂತೆಲ್ಲ ಬರ್ತವೆ. ಈ ಸೂಕ್ಷ್ಮಾಣುಜೀವಿಗಳಂತ ಬಂದ ನಿಮಗೆ 1 ರಿಂದ 2 ಅಂಕಗಳು ಪ್ರತಿ ಎಕ್ಸಾಮ್ಗಳಿಗೂ ಫಿಕ್ಸ್ ಆಗಿರ್ತದೆ. ಎಕ್ಸಾಮು KPSC ಆಗಿರಲಿ, KE ಇಂದನೂ ಆಗಿರಲಿ, KSP ಡಿಪಾರ್ಟ್ಮೆಂಟಿಂದನೂ ಆಗಿರಲಿ, ಎಲ್ಲ ಎಕ್ಸಾಮ್ಗಳಿಗೂ ಈ ಟಾಪಿಕ್ಕು ಕಂಪಲ್ಸರಿ ನೀವು ಇಷ್ಟು ಅಂಶಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.